ಆಕಾಶವಾಣಿ ಮೈಸೂರು. ಯುವವಾಣಿ. ಯುವ ಸ್ನೇಹಿತರೆ ನಮಸ್ಕಾರ. ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಈಗ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳುವಿರಿ. ಇಂದು ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರದ ಪುನರಾವರ್ತನೆ ಮಾಡಲಿದ್ದಾರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ರತ್ನಪುರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಸಾಯನಶಾಸ್ತ್ರ ಉಪನ್ಯಾಸಕರಾದ ಶುಭಕರ್. ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತಾ ಸರಣಿ ಕೇಳ್ತಾ ಇದ್ದೀರಿ. ಇವತ್ತಿನ ವಿಷಯ ರಸಾಯನಶಾಸ್ತ್ರ ಅಂದರೆ ಕೆಮಿಸ್ಟ್ರಿ. ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಳ್ಳಲಿಕ್ಕೆ ಹಾಗೂ ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ರತ್ನಪುರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಾದಂತಹ ಡಾಕ್ಟರ್ ಶುಭಕರ್ ಕೆ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ಶುಭಕರ್ ಅವರೇ. ನಮಸ್ತೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು ಸರ್. ಓಕೆ, ಶುಭಕರ್ ಅವರು ಎಷ್ಟು ವರ್ಷದಿಂದ ಈ ಕೆಮಿಸ್ಟ್ರಿನ ಟೀಚ್ ಮಾಡ್ತಿದ್ರಿ? ಸುಮಾರು 19 ವರ್ಷದಿಂದ ಕೆಮಿಸ್ಟ್ರಿಯನ್ನು ಟೀಚ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಪ್ರಸ್ತುತ ತಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ರತ್ನಪುರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಮೊದಲನೇದಾಗಿ ವಿಷಯಕ್ಕೆ ಬಂದ್ಬೋಣ. ನಾವು ಯಾವತ್ತಿದೆ ನಿಮ್ಮ ಕೆಮಿಸ್ಟ್ರಿ ಎಕ್ಸಾಮ್? ಸರ್ ಮಾರ್ಚ್ 9ನೇ ತಾರೀಕಿದೆ ಸರ್. ಮಾರ್ಚ್ 9ನೇ ತಾರೀಕು. ಸಮಯನೂ ಹೇಳ್ಬಿಡ್ಬೋದಾ? ಸಮಯ ಬೆಳಿಗ್ಗೆ 10ರಿಂದ 1 ಸರ್. 3 ಗಂಟೆ ಸಮಯ. 3 ಗಂಟೆ ಸಮಯ ಇರುತ್ತೆ. 15 ನಿಮಿಷ ಓದಲಿಕ್ಕೆ ಸರ್. ಇನ್ನು 2.25 ಗಂಟೆ ಬರಲಿಕ್ಕೆ ಸರ್. ಎಷ್ಟು ಅಂಕದ ಪ್ರಶ್ನೆ? ಇದು 70 ಅಂಕದ ಗರಿಷ್ಠ ಮಾರ್ಕ್ಸ್ ಇರುತ್ತೆ. 30 ಅಂಕ ಈಗಾಗಲೇ ಕೂಡ ಇಂಟರ್ನಲ್ ಅಸೆಸ್ಮೆಂಟ್ ಆಗಿರುತ್ತಾ? ಅಲ್ಲ, ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ ಇರುತ್ತೆ. ಪ್ರಾಕ್ಟಿಕಲ್ 30 ಮಾರ್ಕಿಗೆ ಸರ್. 70 ಅಂಕಕ್ಕೆ ಬರೀಬೇಕು. ಹೌದು ಸರ್. 70 ಅಂಕಕ್ಕೆ ಎಷ್ಟು ಪಾಸು ಸರ್? 21 ಬಂದರೆ ಪಾಸು ಸರ್. 21 ಬಂದರೆ ಪಾಸ್. ಓಕೆ, ಈಗ ನಾವು ಡೈರೆಕ್ಟ್ ಕ್ವಶನ್ ಪೇಪರ್ಗೆ ಬಂದ್ಬೋಣ. ಹಾಂ ಸರ್. ನಿಮ್ಮ ಕ್ವಶನ್ ಪೇಪರ್ ಎಷ್ಟು ವಿಭಾಗಗಳಾಗಿ ವಿಂಗಡಣೆ ಆಗಿದೆ ಸರ್? ಎಷ್ಟು ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಹೇಳ್ಬಿಡಿ. ನಮ್ಮ ಕ್ವಶನ್ ಪೇಪರಲ್ಲಿ ಸರ್ ಒಟ್ಟು 5 ಭಾಗ ಇದೆ ಸರ್ ಮೇಜರ್ ಆಗಿ. ಓಕೆ, ವಿಭಾಗ ಎ, ವಿಭಾಗ ಬಿ, ವಿಭಾಗ ಸಿ, ವಿಭಾಗ ಡಿ, ವಿಭಾಗ ಇ ಅಂತ. ಓಕೆ, ವಿಭಾಗ ಎ ಅಲ್ಲಿ 20 ಅಂಕಗಳ ಪ್ರಶ್ನೆ ಇರುತ್ತೆ. ವಿಭಾಗ ಬಿ ಅಲ್ಲಿ 6 ಮಾರ್ಕ್ಸ್ ಇರುತ್ತೆ ಸರ್. 3 ಕ್ವಶನ್ 2 ಮಾರ್ಕ್ಸ್. ವಿಭಾಗ ಸಿ ಅಲ್ಲಿ 5 ಕ್ವಶನ್ 15 ಮಾರ್ಕ್ಸಿಗೆ ಇರುತ್ತೆ ಸರ್. ವಿಭಾಗ ಸಿ ಅದರಲ್ಲಿ 2 ಭಾಗ ಇದೆ. ಓಕೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಫಿಸಿಕಲ್ ಕೆಮಿಸ್ಟ್ರಿ ಅಂತ. ಓಕೆ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ 9 ಮಾರ್ಕ್ಸಿಗೆ, ಫಿಸಿಕಲ್ ಕೆಮಿಸ್ಟ್ರಿ 6 ಮಾರ್ಕ್ಸಿಗೆ ಇರುತ್ತೆ. ಅದರ ನಂತರ ವಿಭಾಗ ಡಿ ಬರುತ್ತೆ. ಅದು ಪೂರ್ತಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಮೀಸಲಾಗಿ ಇಟ್ಬಿಟ್ಟಿದ್ವಿ. ಅದರಲ್ಲಿ 6 ಕ್ವಶನ್ ಕೊಡ್ತಾರೆ, 4 ಬರೀಬೇಕು. ಪ್ರತಿ ಪ್ರಶ್ನೆಗೂ 5 ಮಾರ್ಕ್ಸ್ ಇರುತ್ತೆ. ಓಕೆ, ದೊಡ್ಡ ವಿಭಾಗ ಇದು ಅಲ್ವಾ? ದೊಡ್ಡ ವಿಭಾಗ. 70 ಮಾರ್ಕ್ಸಲ್ಲಿ 20 ಮಾರ್ಕ್ಸ್ ಒಂದೇ ವಿಭಾಗಕ್ಕೆ ಬರೋಂಥ ಇದು. ಪಾರ್ಟ್ ಎ ಬಿಟ್ಟರೆ ನೆಕ್ಸ್ಟ್ ಇದೇ ವಿಭಾಗದಲ್ಲಿ ಜಾಸ್ತಿ ಮಾರ್ಕ್ಸ್ ಬರೋಂಥದ್ದು. 20 ಮಾರ್ಕ್ಸಿಗೆ ಬರುತ್ತೆ. ಕೊನೆಯ ಭಾಗ ಪ್ರಾಬ್ಲಮ್ಸ್. ಇದು ಪ್ರಾಬ್ಲಮ್ ಇರುತ್ತಾ? ಪ್ರಾಬ್ಲಮ್ ಇರುತ್ತೆ ಸರ್. 6 ಕ್ವಶನ್ 3 ಬರೀಬೇಕಷ್ಟೇ. 9 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಎಫ್ ಕೂಡ ಇದೆ, ಆದರೆ ಅದು ಎಲ್ರಿಗೂ ಅಲ್ಲ ಅಲ್ವಾ? ಯಾಕೆ ಅಂತಂದ್ರೆ ಅದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಗ್ರಾಫ್ ಮತ್ತೆ ಡಯಾಗ್ರಾಮ್ ಬೇಸ್ಡ್ ಯಾವ್ಯಾವ ಕ್ವಶನ್ಸ್ ಅಲ್ಲಿ ಬರುತ್ತೆ ವಿಕಲಚೇತನ ಮಕ್ಕಳುಗಳಿಗೆ, ಅದು ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದು ಸಪ್ರೇಟ್ ಆಗಿ ಭಾಗ ಎಫ್ ಅಂತ ಕೊಟ್ಟಿದೆ ಅವ್ರಿಗೆ ಮಾತ್ರ ಅಲ್ವಾ? ಓಕೆ, ನೀವು ಆಗ್ಲೇ ಕೂಡ ಹೇಳಿದ್ರಿ ಪಾರ್ಟ್ ಎ ನಲ್ಲಿ 15 ಮಾರ್ಕ್ಸ್ MCQ ಅಲ್ವಾ? ಮಲ್ಟಿಪಲ್ 5 ಮಾರ್ಕ್ಸ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರುತ್ತಲ್ವಾ? ಅದು 20 ಅಂಕದ್ದು. 20 ಅಂಕ. ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟ ಅನ್ಸುತ್ತಾ ಕೆಮಿಸ್ಟ್ರಿ ಏನಂದ್ರೆ ಎಲ್ಲ ಬ್ಯಾಟ್ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ಮರ್ತೋಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಸ್ ಬರೋದ್ರಿಂದ ಮಕ್ಳು ಏನ್ ಮಾಡ್ತಾರೆ, ಎಲ್ಲ ಬ್ಯಾಟ್ ಮಾಡಿ ಹದ್ಲು ಬದಲು ಮಾಡ್ಕೊಂಡು ಎಲ್ಲ ಅವ್ರದೇ ಒಂದು ಹೊಸ ರಿಯಾಕ್ಷನ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಂಕ ಗಳಿಸ್ಲಿಕ್ಕೆ ಕಷ್ಟ ಆಗ್ತಾ ಬರುತ್ತೆ. ಇದು ಬ್ಯಾಟ್ ಮಾಡ್ದಲೆ ಲಾಜಿಕಲಿ ಥಿಂಕ್ ಮಾಡಿ ಸ್ವಲ್ಪ ಬರ್ದು ಅಭ್ಯಾಸ ಮಾಡಿದ್ರೆ ತುಂಬಾ ಸುಲಭ ಆಗುತ್ತೆ. ಈಗ ವಿದ್ಯಾರ್ಥಿಗಳು ಪಾಸ್ ಸ್ವಲ್ಪ ಕಷ್ಟ ಆಗುತ್ತಾ ಪಾಸ್ ಆಗ್ಲಿಕ್ಕೆ? ಕೆಮಿಸ್ಟ್ರಿ ಚೆನ್ನಾಗಿ ಪಾಸ್ ಆಗ್ತಿದ್ದಾರೆ ಲಾಸ್ಟ್ ವರ್ಷದಿಂದ. ಕೆಲವೊಂದು 10% 15% ಸ್ವಲ್ಪ ಕಷ್ಟ ಬೀಳ್ತಿದ್ದಾರೆ. ಪಾಸ್ ಆಗ್ಲಿಕ್ಕೆ ಮೋಸ ಇಲ್ಲ, ಕನಿಷ್ಠ ಮಾರ್ಕ್ಸ್ ಬಂದೇ ಬರುತ್ತೆ. ಕ್ವಶನ್ ಪೇಪರ್ ಪ್ಯಾಟರ್ನ್ ಸ್ವಲ್ಪ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಒಂದು ಸ್ನೇಹಿ ಅಂತ ಹೇಳ್ಬೋದು. ವಿದ್ಯಾರ್ಥಿ ಸ್ನೇಹಿ ಪರೀಕ್ಷೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ನಿಜಾಗ್ಲೂ. ಈಗ ಪಾರ್ಟ್ ಎ ನಲ್ಲಿ 20 ಹಾಗೆ ಕೂಡ ಪಾರ್ಟ್ ಡಿ ನಲ್ಲಿ 20 2 ನೋಡ್ಕೊಂಡ್ರೆ ಸಾಕೇನೋ 40 ಮಾರ್ಕ್ಸ್ ಗ್ಯಾರಂಟಿ ಬಂದೇ ಬರುತ್ತೆ ಅಲ್ವಾ? ಇನ್ನು 30 ಅಂಕಗಳಿಗೆ ಮೋಸ್ಟ್ಲಿ 25-30 ತಗೊಂಡಿರ್ತಾರೆ. ಗ್ಯಾರಂಟಿ ಬಂದೇ ಬರುತ್ತೆ ಸರ್. ಆಗೋಯ್ತಲ್ಲ ಸರ್, ಫಸ್ಟ್ ಕ್ಲಾಸ್ ಅಲ್ಲೇ ಗ್ಯಾರಂಟಿ ಸರ್. ಮಿನಿಮಮ್ 50+ ಅಂತೂ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಅಲ್ವಾ? ಓಕೆ, ಅಂದ್ರೆ ಈಗ ಪ್ರಾಬ್ಲಮ್ಸ್ ಇರೋವಂಥದ್ದನ್ನ ಬಿಟ್ಬಿಟ್ರು ನನಗೆ ಆಗೋದಿಲ್ಲ ಕಷ್ಟ ಅಂತಂದ್ರೂ ಕೂಡ ಕನಿಷ್ಠ ಫಾರ್ಮುಲಾ ಬರೆದ್ರು 1 ಮಾರ್ಕ್ಸ್ ಸಿಗುತ್ತೆ. ಓಕೆ, 9 ಮಾರ್ಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ. 9 ಮಾರ್ಕ್ಸಿಗೆ ಬರೀ ಫಾರ್ಮುಲಾ ಬರೆದ್ರೆ 3 ಮಾರ್ಕ್ಸ್ ಇಟ್ಬಿಡುತ್ತೆ. ಓಕೆ, ಈಗ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡೋಣ. ಬ್ಲೂ ಪ್ರಿಂಟ್ ಎಷ್ಟು ಮಾರ್ಕ್ಸ್ ವೇಟೇಜ್ ಇದೆ ಚಾಪ್ಟರ್ ವೈಸ್, ಅದನ್ನ ಹೇಳ್ತೀರಾ
ಮಾಡ್ತೀರಾ ನೀವು? ಸರ್ ಒಟ್ಟು ಕೆಮಿಸ್ಟ್ರಿಯಲ್ಲಿ 10 ಚಾಪ್ಟರ್ ಇದೆ. ಓಕೆ. 10 ಚಾಪ್ಟರ್ ನಾವು 3 ಭಾಗ ಮಾಡ್ಕೊಂಡಿದ್ದೀವಿ, ಫಿಸಿಕಲ್, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಅಂತ. ಫಿಸಿಕಲ್ಲಿ 3 ಚಾಪ್ಟರ್ ಇದೆ. ಅದರಲ್ಲಿ ಸೊಲ್ಯೂಷನ್ ಬಂದು 12 ಮಾರ್ಕ್ಸಿಗೆ ಬರುತ್ತೆ. ಎಲೆಕ್ಟ್ರೋ ಕೆಮಿಸ್ಟ್ರಿ 13 ಮಾರ್ಕ್ಸಿಗೆ ಬರುತ್ತೆ. ಮತ್ತು ಕೆಮಿಕಲ್ ಕೈನೆಟಿಕ್ಸ್ 12 ಮಾರ್ಕ್ಸಿಗೆ ಬರುತ್ತೆ. ಸೊ ಈ ಮೂರಿಂದ ನಮಗೆ ಹೆಚ್ಚು ಕಮ್ಮಿ 37 ಮಾರ್ಕ್ಸ್ ಅಷ್ಟು ಬರುತ್ತೆ ಫಿಸಿಕಲ್ ಕೆಮಿಸ್ಟ್ರಿಯಿಂದ. ಓಕೆ. ಇನ್ನು ಇನ್ಆರ್ಗ್ಯಾನಿಕ್ 2 ಚಾಪ್ಟರ್ ಇದೆ, D&F ಬ್ಲಾಕ್, ಕೋಡೇಷನ್ ಕಾಂಪೌಂಡ್ಸ್. ಅವು 2 ಚಾಪ್ಟರ್ 21 ಮಾರ್ಕ್ಸಿಗೆ ಬಂದ್ಬಿಡುತ್ತೆ. ಇನ್ನು ಉಳಿಕೆ 40 ಮಾರ್ಕ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರುತ್ತೆ. ಅದರಲ್ಲಿ ಹ್ಯಾಲೋ ಆಲ್ಕೇನ್ಸು 9 ಮಾರ್ಕ್ಸಿಗೆ ಇಟ್ಟಿದ್ದೀವಿ, ಆಲ್ಕೋಹಾಲ್ಸ್ 10 ಮಾರ್ಕ್ಸ್, ಆಲ್ಡಿಹೈಡ್ಸು 12 ಮಾರ್ಕ್ಸ್, ಅಮೈನ್ಸ್ 7 ಮಾರ್ಕ್ಸ್, ಬಯೋಮಾಲಿಕ್ಯೂಲ್ಸ್ 9 ಮಾರ್ಕ್ಸ್. ಇಲ್ಲಿ 2 ಮುಖ್ಯ ಚಾಪ್ಟರ್ ಇದೆ ಸರ್, ಎಲೆಕ್ಟ್ರೋ ಕೆಮಿಸ್ಟ್ರಿ ಮತ್ತೆ ಆಲ್ಡಿಹೈಡ್ಸ್. ಅವೆರಡು ದೊಡ್ಡ ಮಾರ್ಕ್ಸ್ ಕೊಡುವಂಥ ವೇಟೇಜ್. 13 ಮಾರ್ಕ್ಸ್ ಎಲೆಕ್ಟ್ರೋ ಕೆಮಿಸ್ಟ್ರಿ, 12 ಮಾರ್ಕ್ಸ್ ಆಲ್ಡಿಹೈಡ್ಸ್, 25 ಮಾರ್ಕ್ಸ್ ಸ್ವಲ್ಪ ಮೇಜರ್ ಅದೇ ರೋಲ್ ಪ್ಲೇ ಮಾಡುತ್ತೆ. ಇದು 105 ಮಾರ್ಕ್ಸಿಗೆ ಇವಾಗ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದರಲ್ಲಿ 70 ಮಾರ್ಕ್ಸ್ ಮಕ್ಕಳು ಬರ್ಕೋಬೇಕಾಗುತ್ತೆ ಸರ್. ಅಂದರೆ ನೀವು ಆಗಲೇ ಕೂಡ ಹೇಳಿದಾಗೇನೆ ಕೆಲವೊಂದು ಚಾಪ್ಟರ್ ಬಹಳಷ್ಟು ದೊಡ್ಡ ಚಾಪ್ಟರ್ ಇದೆ, ವೆಯ್ಟೇಜ್ ಜಾಸ್ತಿ ಇರುವಂಥದ್ದು. ಅಷ್ಟು ಓದ್ಕೊಂಡ್ರೆ ಸಾಕು ಅನ್ಸುತ್ತೆ. ಸೊ ಇದರಲ್ಲಿ ಅವು 2 ಚಾಪ್ಟರ್ ಅಂದ್ರೆ ಸ್ವಲ್ಪ ಎಲ್ಲ ಅದರಲ್ಲಿ ಸ್ವಲ್ಪ ಮೇನ್ ಕಾನ್ಸೆಪ್ಟ್ ಓದ್ಕೊಂಡ್ರು ಈಸಿಯಾಗಿ ಪಾಸ್ ಆಗ್ಬೋದು. ಈಗ ನಾವು ಹೇಳ್ತಾರೆ ಇಂಥದ್ದು ನಮ್ಮ ವಿದ್ಯಾರ್ಥಿಗಳು ಪಾಸ್ ಆಗೋದಿಲ್ಲ ಅನ್ನುವಂಥದ್ದು ಯೋಚನೆ ಮಾಡ್ತಿರ್ತಾರಲ್ಲ, ಕಷ್ಟ ನನಗೆ ಕೆಮಿಸ್ಟ್ರಿ ಕಷ್ಟ, ಫಿಸಿಕ್ಸ್ ಕಷ್ಟ, ಬಯಾಲಜಿ ಕಷ್ಟ ಅನ್ನೋ ವಿದ್ಯಾರ್ಥಿಗಳಿಗೆ ಕೆಲವೊಂದು ವೆಯ್ಟೇಜ್ ಚಾಪ್ಟರ್ಗಳೇನಿದಾವೆ ಅದನ್ನ ಮತ್ತೆ ಕಾನ್ಸೆಪ್ಟ್ಗಳನ್ನ ನೋಡ್ಕೊಂಡ್ಬಿಟ್ರೆ ಅಷ್ಟು ಸಾಕು ಅನ್ಸುತ್ತೆ. ಇನ್ನು ಔಟ್ ಆಫ್ ತಗೋಬೇಕು ಅಂತವ್ರಿಗೆ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಬೇಕು. ಔಟ್ ಆಫ್ 40 70ಕ್ಕೆ 70 ತಗೋಬೇಕು ಅನ್ನೋರಿಗೆ MCQs ಅಲ್ಲಿ ಸ್ವಲ್ಪ ಅವ್ರಿಗೆ ಮಿಸ್ ಮಾಡ್ಕೋತಾರೆ. ಆಮೇಲೆ MCQs ಅಲ್ಲಿ ಚಾಯ್ಸ್ ಇಲ್ಲ, ಅಲ್ಲಿ ಮಾರ್ಕ್ಸ್ ಮಿಸ್ ಆಯ್ತು ಅಂದ್ರೆ 70ಕ್ಕೆ 70 ಬರೋ ಅವಕಾಶ ಕಡಿಮೆ ಆಗ್ಬಿಡುತ್ತೆ. ಸೊ 70ಕ್ಕೆ 70 ತಗೊಳ್ಳೇಬೇಕು ಅಂದ್ರೆ ಟೆಕ್ಸ್ಟ್ ಬುಕ್ ಲೈನ್ ಟು ಲೈನ್ ಓದಲೇಬೇಕಾಗುತ್ತೆ. ಅವಾಗ MCQs ಮಾಡ್ಬೋದು. MCQs ನಮ್ಗೆ 20 ಮಾರ್ಕ್ಸ್ ಸಿಕ್ಬಿಟ್ರೆ ಫಸ್ಟ್ ಭಾಗದಲ್ಲೇ, ಇನ್ನು ಮಿಕ್ಕಿದಕ್ಕೆ ಚಾಯ್ಸ್ ಇರುತ್ತೆ. ಒಂದು ತಪ್ಪಾದ್ರೆ ಇನ್ನೊಂದು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಯೂಶಲಿ ಮಕ್ಕಳು ಎಕ್ಸ್ಟ್ರಾ ಬರೀತಾರೆ, ಅವಾಗ ವ್ಯಾಲ್ಯೂಯೇಷನ್ ಮಾಡೋಕೆ ತಪ್ಪಾಗಿರೋದನ್ನ ನಾವೇನ್ ಮಾಡ್ತೀವಿ, ಎರಡನ್ನೂ ವ್ಯಾಲ್ಯೂ ಮಾಡ್ತೀವಿ. ಎಕ್ಸ್ಟ್ರಾ ಬರೀದು ವ್ಯಾಲ್ಯೂ ಮಾಡ್ತೀವಿ, ತಪ್ಪಾಗಿದ್ದಕ್ಕಿಂತ ಯಾವುದು ಸರಿ ಇರುತ್ತೆ ಅದನ್ನ ಕನ್ಸಿಡರ್ ಮಾಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುತ್ತೆ ಮಾರ್ಕ್ಸ್ ಬರುತ್ತೆ ಅದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಎಲ್ಲ ವಿದ್ಯಾರ್ಥಿ ಸ್ನೇಹಿಯಾಗೇ ಇದೆ. ಇಲಾಖೆ ಕೂಡ KSEB ಆಗಲಿ PU ಬೋರ್ಡ್ ಆಗಲಿ ಇಲ್ಲ ವಿದ್ಯಾರ್ಥಿ ಇಲ್ಲ ಸ್ನೇಹಿಯಾಗೇ ಇದೆ. ಸರ್ ಈಗ ಮೊದಲನೇ ಭಾಗಕ್ಕೆ ಬರೋಕೆ ಹೋದ್ರೆ ಪಾರ್ಟ್ ಎ, ಅದರಲ್ಲಿ 15 MCQs, 5 ಫಿಲ್ ಇನ್ ದ ಬ್ಲಾಂಕ್ಸ್ ಇದೆ. ಈಗ ಮೊದಲನೇ ಚಾಪ್ಟರ್ ಸೊಲ್ಯೂಷನ್ ಇಂದ 1 ಮಾರ್ಕ್ಸ್ ಇಂದು ಅಂದ್ರೆ ಪಾರ್ಟ್ ಎಗೆ 3 ಕ್ವಶನ್ ಬರುತ್ತೆ ಸರ್. ಅದರಲ್ಲಿ 2 MCQ ಕ್ವಶನ್, 1 ಫಿಲ್ ಇನ್ ದ ಬ್ಲಾಂಕ್ಸ್. ಈಗ ಸೊಲ್ಯೂಷನ್ಸ್ ಅಲ್ಲಿ ನಾವು ಮೇನ್ ಆಗಿ ಕಾನ್ಸೆಪ್ಟ್ ಡಿವೈಡ್ ಮಾಡ್ಕೊಂಡ್ರೆ ಕಾನ್ಸಂಟ್ರೇಷನ್ ಎಕ್ಸ್ಪ್ರೆಸ್ ಮಾಡ್ತೀವಿ, ಮೊಲಾರಿಟಿ, ಮೋಲ್ ಫ್ರಾಕ್ಷನ್, PPM, ಆ ಥರ ಒಂದು ಕಾನ್ಸೆಪ್ಟ್ ಇದೆ. ಸಾಲಿಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮತ್ತೆ ಸಾಲಿಬಿಲಿಟಿಗೆ ರಿಲೇಟೆಡ್ ಆಗಿ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಸಾಲಿಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮಕ್ಕಳು ಒಂದು ಸ್ವಲ್ಪ ಪೆನ್ನು ಪೇಪರ್ ಇಟ್ಕೊಂಡು ನೋಟ್ ಮಾಡ್ಕೊಂಡ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಈಗ ಯಾವ್ಯಾವ ಕಾನ್ಸೆಪ್ಟ್ ಓದಬೇಕು ಅಂತ. ಸಾಲಿಬಿಲಿಟಿ ಮತ್ತೆ ಎಂಡ್ರಿಸ್ ಲಾ, ರೌಲ್ಸ್ ಲಾ ಅಂತ ಬರುತ್ತೆ. ಆಮೇಲೆ ಎಕ್ಸಾಂಪಲ್ಸ್ ಫಾರ್ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್, ಕೊನೆಗೆ ಕಾಲಿಗೇಟಿವ್ ಪ್ರಾಪರ್ಟೀಸ್, ವಾಂಟ್ ಆಫ್ 5 ಫ್ಯಾಕ್ಟರ್. ಇತ್ತೀಚಿನ ಕ್ವಶನ್ ಪೇಪರ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ರೆ ವಾಂಟ್ ಆಫ್ 5 ಫ್ಯಾಕ್ಟರ್ ಮೇಲೆ ಕ್ವಶನ್ಸ್ಗಳು ಮತ್ತೆ ಕಾನ್ಸಂಟ್ರೇಷನ್ ಕ್ವಶನ್ಸ್ಗಳು ಮತ್ತೆ ಸಾಲಿಬಿಲಿಟಿ ಮೇಲೆ ಜಾಸ್ತಿ MCQs ಬರ್ತಾ ಇದೆ. ಎಕ್ಸಾಂಪಲ್ ಫಾರ್ ಐಡಿಯಲ್ ಸೊಲ್ಯೂಷನ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ಸ್ಗಳು ಮತ್ತೆ ಅದ್ರದ್ದು ಪ್ರಾಪರ್ಟೀಸ್ ಮೇಲೆ ಜಾಸ್ತಿ MCQs ಬರ್ತಾ ಇದೆ. ಕಾಲಿಗೇಟಿವ್ ಪ್ರಾಪರ್ಟೀಸ್ ನ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ. 3 ಮಾರ್ಕ್ಸ್ ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಲೆಕ್ಕ ಕೊಡಲೇಬೇಕು ಅಂತ ಅಲ್ಲಿಗೆ ಇಟ್ಕೊಂಡಿದ್ದೀವಿ. ಕಾಲಿಗೇಟಿವ್ ಪ್ರಾಪರ್ಟಿ ಬಿಟ್ಟು ಮಿಕ್ಕಿದ್ದು ಕ್ವಶನ್ಸ್ಗಳನ್ನ MCQs ನಾವು ಚಾಯ್ಸ್ ಮಾಡೋದು. 2 ಕ್ವಶನ್, ಈ 4-5 ಕಾನ್ಸೆಪ್ಟ್ ಓದ್ಕೊಂಡ್ರೆ MCQ 2 ಕ್ವಶನ್ ಬರುತ್ತೆ. 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರ್ತಾ ಇದೆ. ಸೊ 3 ಮಾರ್ಕ್ಸ್ ಅಲ್ಲಿ 20ರಲ್ಲಿ 2 ಸೊಲ್ಯೂಷನ್ ಚಾಪ್ಟರ್ ಇಂದ MCQ ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಇನ್ನು ಎಲೆಕ್ಟ್ರೋ ಕೆಮಿಸ್ಟ್ರಿ ಒಂದೇ ಕ್ವಶನ್, ಯಾಕಂದ್ರೆ 13 ಮಾರ್ಕ್ಸ್ ಅಲ್ಲಿ ನಾವು ಪ್ರಾಬ್ಲಮ್ಸಿಗೆ 6 ಮಾರ್ಕ್ಸ್, 3 ಮಾರ್ಕ್ಸ್ ಪಾರ್ಟ್ಸಿ ಕೊಡೋದ್ರಿಂದ ಉಳಿಕೆ 1 ಮಾರ್ಕ್ಸ್ ನಾವು MCQs ಕೊಡ್ತಾ ಇದೀವಿ. ಆ MCQs ಅಲ್ಲಿ ಒಂದೇ ಕ್ವಶನ್ ಬರುತ್ತೆ, ಅದು ಥ್ರೂ ಔಟ್ ಚಾಪ್ಟರ್ ಅದನ್ನು ತಗೋತಾರೆ. ಇನ್ನು ಕೈನೆಟಿಕ್ಸ್ ಅಲ್ಲೂ ಕೂಡ 1 ಮಾರ್ಕ್ಸ್ ಬರುತ್ತೆ. D&F ಬ್ಲಾಕ್ ಅಲ್ಲಿ 2 ಮಾರ್ಕ್ಸ್ ಇದೆ, 1 MCQ ಕೊಡ್ತಾರೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಕೊಡ್ತಾರೆ. ಸೊ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಸೊಲ್ಯೂಷನ್ ಇಂದ 1, ಫಿಸಿಕಲ್ ಕೆಮಿಸ್ಟ್ರಿ ಇಂದ 1 ಫಿಲ್ ಇನ್ ದ ಬ್ಲಾಂಕ್ಸ್ ಬಂತು, ಇನ್ಆರ್ಗಾನಿಕ್ ಇಂದ 1 ಫಿಲ್ ಇನ್ ದ ಬ್ಲಾಂಕ್ಸ್ ಬಂತು. ಮತ್ತೆ ಕೋರ್ಡಿನೇಷನ್ ಕಾಂಪೌಂಡ್ ನೆಕ್ಸ್ಟ್ ಚಾಪ್ಟರ್, ಇದರಲ್ಲಿ ಸುಮಾರು 2 ಕ್ವಶನ್ MCQs ಬರೋ ಚಾನ್ಸ್ ಇದೆ. ಇದರಲ್ಲಿ ಏನ್ ಮಾಡ್ತೀವಿ ನಾವು, ಯೂಶಲಿ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಕಮ್ಮಿ ಕಾನ್ಸೆಪ್ಟ್ ಅದು, ವರ್ನಸ್ ಥಿಯರಿ ಅಥವಾ ಐಸೋಮೆರಿಸಮ್, ನಾಮಿಕ್ಲೇಚರ್, VBT, CFT, ಮೆಟಲ್ ಕಾರ್ಬೊನೈಲ್ಸ್, ಇಷ್ಟು ಕಾನ್ಸೆಪ್ಟ್ಸ್ ಇಂದ 2 ಕ್ವಶನ್ ಪಿಕ್ ಮಾಡ್ತಾರೆ ಯೂಶಲಿ ಇಷ್ಟು ಪೇಪರ್ಸ್ ಅಲ್ಲಿ. ನೆಕ್ಸ್ಟ್ ಇನ್ನು ಆರ್ಗ್ಯಾನಿಕ್ ಕೆಮಿಸ್ಟ್ರಿಗೆ ಬಂದ್ರೆ 1 ಮಾರ್ಕ್ ಇಂದ 2 ಕ್ವಶನ್ ಬರುತ್ತೆ. ಅದರಲ್ಲಿ 1 MCQs ಅಂದ್ರೆ ಫಸ್ಟ್ 15 ಕ್ವಶನ್ಸ್ ಅಲ್ಲಿ ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಬರುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ 5 ಕ್ವಶನ್ಗೆ ಸೊಲ್ಯೂಷನ್ ಚಾಪ್ಟರ್ ಇಂದ 1, D&F ಬ್ಲಾಕ್ ಇಂದ 1, ಹ್ಯಾಲೋಆಲ್ಕೇನ್ಸ್ ಅಲಾರೆನ್ಸ್ ಇಂದ 1, ಆಲ್ಕೋಹಾಲ್ಸ್ ಫಿನಾಲ್ಸ್ ಇಂದ 1, ಬಯೋಮಾಲಿಕ್ಯೂಲ್ಸ್ ಇಂದ 1. ಈ 5 ಚಾಪ್ಟರ್ ಓದ್ಕೊಂಡ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ 5 ಮಾರ್ಕ್ಸ್ ತಗೊಂಡ್ಬಿಡ್ಬೋದು. ಹ್ಯಾಲೋಆಲ್ಕೇನ್ಸ್ ಇಂದ 1 MCQ ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಅದೇ ರೀತಿ ಆಲ್ಕೋಹಾಲ್ಸ್ ಚಾಪ್ಟರ್ ಇಂದ ಕೂಡ 3 ಕ್ವಶನ್ ಇದೆ,
ಅದರಲ್ಲಿ 2 MCQs ಬರುತ್ತೆ, 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಇನ್ನು ನೆಕ್ಸ್ಟ್ ಆಲ್ಡೇಟ್ಸ್ ಕೀಟೋನ್ಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಲ್ಲಿ 2 ಕ್ವಶನ್ ಕೂಡ MCQs ಬರುತ್ತೆ. ಆಲ್ಡೇಟ್ಸ್ ಚಾಪ್ಟರ್ ಇಂದ ನಾವು ತಗೊಂಡಿಲ್ಲ ಯೂಶಲಿ ಮಾಡಲ್ ಪೇಪರ್ಸ್ ಅಲ್ಲಿ, ಮತ್ತೆ ಇದೆಲ್ಲ ಜಾಸ್ತಿ ಅವರು ಇದನ್ನ ತಗೊಂಡಿದ್ದಾರೆ, ಅದನ್ನ MCQs ತಗೊಂಡಿದ್ದಾರೆ. ಇನ್ನು ಅಮೈನ್ಸ್ ಇಂದ 1 ಮಾರ್ಕಿಂದು 2 ಕ್ವಶನ್ ಕೂಡ MCQs ಅಲ್ಲೇ ಬರುತ್ತೆ. ಇನ್ನು ಬಯೋಮಾಲಿಕ್ಯೂಲ್ಸ್ ಅಲ್ಲಿ 2 ಕ್ವಶನ್, ಆ 2 ಕ್ವಶನ್ ಅಲ್ಲಿ 1 MCQಗೆ 1 ಫಿಲ್ ಇನ್ ದ ಬ್ಲಾಂಕ್ಸ್ ಬರುತ್ತೆ. ಸೊ ಒಟ್ಟಾರೆ ಈ 20 ಮಾರ್ಕ್ಸ್ ಅನ್ನ 5 ಚಾಪ್ಟರ್ ಇಂದ ಫಿಲ್ ಇನ್ ದ ಬ್ಲಾಂಕ್ಸ್, ಮಿಕ್ಕಿದ ಎಲ್ಲಾ ಚಾಪ್ಟರ್ ಇಂದ ಕೂಡ MCQs ಬರುತ್ತೆ. 70ಕ್ಕೆ 70 ತಗೋಬೇಕಾಗಿರೋರು ಎಲ್ಲಾ ಚಾಪ್ಟರ್ ಓದಬೇಕಾಗುತ್ತೆ, ಯಾಕಂದ್ರೆ MCQs ಅಲ್ಲಿ ಎಲ್ಲಾ ಚಾಪ್ಟರ್ ಕವರ್ ಆಗುತ್ತೆ ಸರ್. ನೆಕ್ಸ್ಟ್ ಪಾರ್ಟ್ ಬಿ ಬಂದಾಗ 5 ಕ್ವಶನ್ ಕೊಡ್ತಾರೆ. ಇದು 6 ಮಾರ್ಕ್ಸಿನ ಭಾಗ. ಇದು ಪಾರ್ಟ್ ಬಿ 3ನೇ ಮೇನು 6 ಮಾರ್ಕ್ಸಿಗೆ ಇರುತ್ತೆ. 5 ಕ್ವಶನ್ ಕೊಡ್ತಾರೆ. ಅದರಲ್ಲಿ ಯಾವ್ದಾದ್ರು ಮಕ್ಕಳು 3 ಆನ್ಸರ್ ಮಾಡೋಕ್ಕಾಗುತ್ತೆ. ನಾನು ವಿದ್ಯಾರ್ಥಿಗಳಲ್ಲಿ ಏನು ಕೇಳ್ಕೊತೀನಿ, 5 ಕ್ವಶನ್ ಟ್ರೈ ಮಾಡಿ ಅಂತ. ಸಮಯ ಸಾಲುತ್ತಾ? ಸಮಯ ಸಹ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಕೊನೆ ಅರ್ಧ ಗಂಟೆ ಸುಮ್ಮನೆ ಕೂತಿರ್ತಾರೆ ಮಕ್ಕಳು. ಈ 5 ಕ್ವಶನ್ ಯಾವ್ದು ಚಾಪ್ಟರ್ ಇಂದ ಬರುತ್ತೆ ಅಂದ್ರೆ, ಒಂದು ಫಿಸಿಕಲ್ ಕೆಮಿಸ್ಟ್ರಿಯಿಂದ, ಒಂದು ಕೈನೆಟಿಕ್ಸ್ ಚಾಪ್ಟರ್ ಇಂದ ಬರುತ್ತೆ ಸರ್. ಕೈನೆಟಿಕ್ಸ್ ಅಲ್ಲಿ ನಮಗಿರೋದು ಆರ್ಡರ್, ಮಾಲಿಕ್ಯುಲರ್ ಡಿಫರೆನ್ಸ್, ಇಲ್ಲ ಸೂಡೋ ಫಸ್ಟ್ ಆರ್ಡರ್ ಎಕ್ಸಾಂಪಲ್, ಇಲ್ಲ ಅಂದ್ರೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ರೇಟ್ ಆಫ್ ರಿಯಾಕ್ಷನ್ ಲೈಕ್ ಕೆಟಲಿಸ್ಟ್, ಟೆಂಪರೇಚರ್, ಈ ತರದೊಂದಿಷ್ಟು ಕ್ವಶನ್ಸ್ಗಳು, ಅಥವಾ ಕೊಲಿಷನ್ ಫ್ರೀಕ್ವೆನ್ಸಿ, ಅದಕ್ಕೆ ಏನ್ ಕ್ರೈಟೀರಿಯಾ ಹೆಲ್ಪ್ ಆಗುತ್ತೆ ಅದನ್ನ ಕೇಳ್ತಾರೆ. ಅಥವಾ ಹಾಫ್ ಲೈಫ್ ಪೀರಿಯಡ್, ಯೂನಿಟ್ಸ್ಗಳು, ಫಸ್ಟ್ ಆರ್ಡರ್ಗೆ ಏನು ಯೂನಿಟ್, ಸೆಕೆಂಡ್ ಆರ್ಡರ್ಗೆ ಏನು ಯೂನಿಟ್, ಅದು ಹೇಗೆ ಡಿಪೆಂಡ್ ಆಗುತ್ತೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ. ಈ ತರ ಒಂದು ಚಿಕ್ಕ ಪುಟ್ಟ ಕ್ವಶನ್ಸ್ಗಳು ನಾವು ಮಾಡಲ್ ಪೇಪರ್ ಆಗಿರ್ಬೋದು, ಮತ್ತೆ 2 ಪ್ರಿಪೇರ್ಟರಿ ನಡೆದಿದೆ ಈಗ. ಈ 2 ನಾವು 5 ಪೇಪರ್ ಸಿಗುತ್ತೆ ನಮಗೆ. ಮತ್ತೆ ಹೋದ ವರ್ಷದ 3 ಎಕ್ಸಾಮ್ ಪೇಪರ್ ಅದು KSCB ಪೋರ್ಟಲ್ PU ಸ್ಟೂಡೆಂಟ್ ಕಾರ್ನರ್ ಅಲ್ಲಿ ಬಿಟ್ಟಿದ್ದಾರೆ. ಸುಮಾರು ಒಂದು 10-12 ಕ್ವಶನ್ ಪೇಪರ್ ಸಿಗುತ್ತೆ ಸರ್. ಇಷ್ಟನ್ನು ಓದ್ಕೊಂಡು ಅವರಿಗೆ ಅನಲೈಸ್ ಮಾಡ್ಬೋದು. ಸೊ ಕೈನೆಟಿಕ್ಸ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ಒಂದಿಷ್ಟು ಕ್ವಶನ್ ಪೇಪರ್ ಅಲ್ಲಿ ಸಿಗುವಂತ ಕ್ವಶನ್ಸ್ಗಳು ಓದ್ಕೊಂಡ್ರೆ 1 ಕ್ವಶನ್ ಬರೀಬಹುದು. ಇನ್ನು ನೆಕ್ಸ್ಟ್ D&F ಬ್ಲಾಕ್ ಅಥವಾ ಕೋಡೇಷನ್ ಕಾಂಪೌಂಡ್ಸ್, ಅದ್ರಲ್ಲಿ D&F ಬ್ಲಾಕ್ ಅಲ್ಲಿ ಬರುತ್ತೆ 2 ಮಾರ್ಕ್ಸ್. ಅದೇನಾದ್ರು ಲ್ಯಾಂಥನೈಡ್ಸ್ಗಳ ಮೇಲೆ ಕೇಳ್ಬೋದು, ಅಥವಾ ಯಾವ್ದಾರ ಒಂದು ಪ್ರಾಪರ್ಟಿ, 10 ಪ್ರಾಪರ್ಟಿ ಇದೆ D&F ಬ್ಲಾಕ್ ಅಲ್ಲಿ. 10-12 ಪ್ರಾಪರ್ಟೀಸ್ ಇದೆ. ಕಲರಿಂಗ್ ಪ್ರಾಪರ್ಟಿ, ಕೆಟಲಿಟಿಕ್ ಪ್ರಾಪರ್ಟಿ, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಆ ಥರ ಸುಮಾರು 12 ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಆ ಥರದ ಒಂದು 12 ಪ್ರಾಪರ್ಟೀಸ್ ಬರುತ್ತೆ. ಅದ್ರಲ್ಲಿ ಯಾವ್ದಾರ ಒಂದು ಪ್ರಾಪರ್ಟಿಯಿಂದ 2 ಮಾರ್ಕ್ಸ್ ಕೇಳ್ತಾರೆ. ಇನ್ನು 3 ಕ್ವಶನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರುತ್ತೆ, ಒಂದು ಹ್ಯಾಲೋ ಆಲ್ಕೆನ್ಸ್ ಇಂದ ಇರ್ಬೋದು. ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ. ಅಂದ್ರೆ ಇಲ್ಲಿ ಮಕ್ಕಳು ತುಂಬಾ ಸುಲಭ ರಿಯಾಕ್ಷನ್ಸ್ಗಳನ್ನ ಡೈರೆಕ್ಟ್ ಇಲ್ಲಿ ನೇಮಿಂಗ್ ರಿಯಾಕ್ಷನ್ಸ್ ಇರುತ್ತೆ. ಈಗ ಎಕ್ಸ್ಪ್ಲೇನ್ ವುಡ್ಸ್ ರಿಯಾಕ್ಷನ್, ವುಡ್ಸ್ ಫಿಟ್ಟಿಂಗ್ ರಿಯಾಕ್ಷನ್, ಮಕ್ಕಳು ಇಲ್ಲಿ ಸ್ವಲ್ಪ ತಪ್ಪು ಮಾಡ್ತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳು ಬರೀತಾರೆ ರಿಯಾಕ್ಷನ್ ಬರೀತಾರೆ, ಎಕ್ಸ್ಪ್ಲೇನ್ ಅಂತ ಕೇಳಿರ್ತಾರೆ. ಎಕ್ಸ್ಪ್ಲೇನ್ ಕೆಲವು ಮಕ್ಕಳಿಗೆ ಕನ್ನಡದಿಂದ ಬಂದಿರೋರಿಗೆ ಸೆಂಟೆನ್ಸ್ ಫ್ರೇಮ್ ಮಾಡೋದು ಕಷ್ಟ ಆಗ್ಬೋದು. ಅದಕ್ಕೆ ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಕಳೆದ 3 ವರ್ಷದಿಂದ ಇನ್ನೂ ಸುಲಭ ಏನು ಮಾಡಿದೀವಿ ಅಂದ್ರೆ, ಸೆಲ್ಫ್ ಎಕ್ಸ್ಪ್ಲೇಟರಿ ರಿಯಾಕ್ಷನ್ ಅಂತ ಕರಿತೀವಿ. ಅಂದ್ರೆ ರಿಯಾಕ್ಷನ್ ಬರೆದು ಎಕ್ಸ್ಪ್ಲೇನ್ ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಪರವಾಗಿಲ್ಲ. ಆ ರಿಯಾಕ್ಷನ್ ಈಗ ಹ್ಯಾಲೋ ಆಲ್ಕೇನ್ RX ಅಂತ ಬರಿತೀವಿ, ಅದ್ರ ಕೆಳಗಡೆ ಹ್ಯಾಲೋ ಆಲ್ಕೇನ್ ಅಂತ ಫಾರ್ಮುಲಾ ಕೆಳಗಡೆ ನೇಮ್ ಬರೆದ್ರೆ ಅದಕ್ಕೂ ಕೂಡ 2 ಮಾರ್ಕ್ಸ್ ಸಿಕ್ಬಿಡುತ್ತೆ. ಆಮೇಲೆ ಆರೋ ಮಾರ್ಕಕ್ಕೆ ಏನು ಬಂತು. ಸೊ ನೇಮಿಂಗ್ ರಿಯಾಕ್ಷನ್ಸ್ ಒಟ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಸುಮಾರು 32 ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ. ಅದ್ರಲ್ಲಿ 5ರಿಂದ 6 ಗ್ಯಾರಂಟಿ ಇಷ್ಟು ವರ್ಷದಿಂದ ಕೇಳ್ಕೊಂಡ್ ಬರ್ತಾನೆ ಇದ್ದಾರೆ. ಸೊ 6 ರಿಯಾಕ್ಷನ್ಸ್ ಅಲ್ಲಿ 6-2 12 ಮಾರ್ಕ್ಸ್ ಬಂದೇ ಬರುತ್ತೆ 20 ಮಾರ್ಕ್ಸ್ ಅಲ್ಲಿ. ಸೊ ಅದು ಕೂಡ ಸುಲಭ ಆಗ್ತಾ ಬರುತ್ತೆ. ಸೊ ನೇಮಿಂಗ್ ರಿಯಾಕ್ಷನ್ಸ್ ಬಗ್ಗೆ ಪಾರ್ಟ್ ಬಿ ಅಲ್ಲಿ ಕೇಳ್ತಾರೆ. ಮತ್ತೆ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್ ಅಂತ ಬರುತ್ತೆ. ಅದರಲ್ಲಿ ಫಿನೋಲ್ ಅಸಿಡಿಕ್ ಆರ್ಡರ್ ಮೇಲೆ, ಅಥವಾ ಆಲ್ಡೇಟ್ಸ್ ಕ್ವಶನ್ಸ್ಗಳ ಮೇಲೆ, ಅಥವಾ ಅಮೈನ್ಸ್ ಮೇಲೆ ಇರ್ಬೋದು. ಈ ತರ ಕ್ವಶನ್ಸ್ಗಳನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಕ್ವಶನ್ಸ್ ಇರುತ್ತೆ. ಸೊ ಯಾವ್ದಾರ 3 ಬರೆದ್ರೆ ಸಾಕು. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ 2 ಭಾಗ ಮಾಡ್ಕೊಂಡಿದೀವಿ ನಾವು. 4ನೇ ಭಾಗ ಬಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೀಸಲಿಟ್ಟಿದ್ದೀವಿ. ಅಲ್ಲಿ 5 ಕ್ವಶನ್ ಕೊಡ್ತೀವಿ, ಮಕ್ಕಳು 3 ಬರೀಬೇಕು. ಇಲ್ಲಿ ನಮಗೆ 5 ಕ್ವಶನ್ 2 ಚಾಪ್ಟರ್ ಓದ್ಕೋಬೇಕು ಸರ್. D&F ಬ್ಲಾಕ್ ಅಥವಾ ಕೋಡೇಷನ್ ಕಾಂಪೌಂಡ್, ಈ 2 ಚಾಪ್ಟರ್ ಓದ್ಕೊಂಡ್ರೆ ಅಲ್ಲಿ 5 ಕ್ವಶನ್ ಬಂದ್ಬಿಡುತ್ತೆ. ಅಲ್ಲಿ 3 ಮಾರ್ಕ್ಸ್ ಬರುತ್ತೆ. ಸೊ 3 9 ಮಾರ್ಕ್ಸ್ 2 ಚಾಪ್ಟರ್ ಬಂದ್ಬಿಡುತ್ತೆ. ಆಮೇಲೆ ಈ 2 ಕ್ವಶನ್ ಹೇಗಿದೆ ಅಂದ್ರೆ, 2 ಚಾಪ್ಟರ್ ತುಂಬಾ ಈಸಿ ಚಾಪ್ಟರ್ ಮಕ್ಕಳಿಗೆ. ಇದು ಈಗ D&F ಬ್ಲಾಕ್ ಅಲ್ಲಿ ಬಂದ್ರೆ ಕಾಮನ್ ಆಗಿ ಇಷ್ಟು ವರ್ಷದಿಂದ ಕೇಳ್ಕೊಂಡ್ ಬರ್ತಾನೆ ಇದ್ದಾರೆ. ಸುಮಾರು ಮಾಡೋ ಪೇಪರ್ ಎಲ್ಲ ಕೇಳಿದ್ದಾರೆ, ಪ್ರಿಪೇಟರ್ ಕೇಳಿದ್ದಾರೆ. ಪ್ರಿಪ್ರೇಷನ್ಸ್ ಇದೆ. ಈ 2 ಪ್ರಿಪ್ರೇಷನ್ಸ್ ಅಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟು, ಇಲ್ಲ KMNO4 ಪ್ರಿಪ್ರೇಷನ್ಸ್, ಇಲ್ಲ ಅದರ ರಿಯಾಕ್ಷನ್ಸ್, ಅದನ್ನ ಕೇಳ್ತಾರೆ. 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ 5 ಕ್ವಶನ್ ಅಲ್ಲಿ D&F ಬ್ಲಾಕಿಗೆ 2 ಕ್ವಶನ್, ಕೋಡೇಷನ್ ಕಾಂಪೌಂಡ್ಸ್ಗೆ 3 ಕ್ವಶನ್. D&F ಬ್ಲಾಕ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಅದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇದ್ದೇ ಇರುತ್ತೆ. ಮತ್ತೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಆಕ್ಸಿಡೇಷನ್ ಸ್ಟೇಟ್ ಆಫ್ ಆಕ್ಟಿನೈಡ್ಸ್, ಆ ತರದ ಕ್ವಶನ್ಸ್ಗಳು ಇರುತ್ತೆ. ಅಥವಾ ಯಾರ ಪ್ರಾಪರ್ಟಿ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ. ಅಲ್ಲಿಗೆ D&F ಬ್ಲಾಕ್ ಇಂದ ಒಂದು ಮ್ಯಾನುಫ್ಯಾಕ್ಚರ್ ಓದ್ಕೊಂಡ್ರು ಸ್ವಲ್ಪ ಮತ್ತೆ ರಿಯಾಕ್ಷನ್ಸ್ ಓದ್ಕೊಂಡ್ರು ಮಕ್ಕಳು ಬರೀಬಹುದು. ನೆಕ್ಸ್ಟ್ ಕೋಡೇಷನ್ ಕಾಂಪೌಂಡ್ಸ್ ಅಲ್ಲಿ 3 ಕ್ವಶನ್ ಕೇಳಬೇಕು. 3 ಕ್ವಶನ್ ಅಲ್ಲಿ ಭಾಗವಾಗಿ ಮಾಡ್ಕೊಂಡ್ರೆ ನಾವು 1 ಕ್ವಶನ್ ಇಷ್ಟು ವರ್ಷ ಬರ್ತಾ ಇರೋದು. ಮತ್ತೆ ಇದಿಲ್ಲ ಅಂದ್ರೆ VBT, ವೇಲೆನ್ಸ್ ಬಾಂಡ್ ಥಿಯರಿ ಅಂತ ಒಂದು ಕಾನ್ಸೆಪ್ಟ್ ಇದೆ. 4 ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಆ 4ರಲ್ಲಿ ಯಾವ್ದಾರ ಒಂದು ಕೊಡಬಹುದು. ಹೈಬ್ರಿಡೇಷನ್ ಹೇಳಲಿಕ್ಕೆ, ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಸ್ಟ್ರಕ್ಚರ್ ಹೇಳಲಿಕ್ಕೆ, ಈ ತರ 3 ಮಾರ್ಕ್ಸ್ ಬರುತ್ತೆ. ಇನ್ನೊಂದು ಐಸೋಮೆರಿಸಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಐಸೋಮೆರಿಸಮ್ ಮತ್ತೆ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಒಂದು 10 ಸ್ಟ್ರಕ್ಚರ್ ಕೊಡ್ತಾರೆ. ಆ ಸ್ಟ್ರಕ್ಚರ್ ಬಿಡಿಸ್ಲಿಕ್ಕೆಲ್ಲ ಕೇಳ್ತಾರೆ. ಸಿಸ್ ಅಂಡ್ ಟ್ರಾನ್ಸ್ ಐಸೋಮರ್ಸ್, ಫ್ಯಾಕ್ ಅಂಡ್ ಮರ್ ಐಸೋಮರ್ಸ್. ಅಂದ್ರೆ ಈಗ ಬಯಾಲಜಿ ತರ ಜಾಸ್ತಿ ಇಲ್ಲಿ ಡಯಾಗ್ರಾಮ್ಸ್ ಕಮ್ಮಿ ಇದೆ. ಈ ವರ್ಷದಿಂದ ಸ್ವಲ್ಪ ಮಾಡೋ
ಪೇಪರ್ ನಾವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಮಾಡೋ ಪೇಪರ್ ಒಂದು ಡಯಾಗ್ರಾಮ್ ಬೇಸ್ಡ್ ಒಂದು ಗ್ರಾಫ್ ಬೇಸ್ಡ್ ಮಕ್ಕಳು ಸ್ವಲ್ಪ ಈಸಿಯಾಗಿ ಮಾರ್ಕ್ಸ್ ಸುಲಭ. ಬಹಳ ಸುಲಭ. ಕೆಲವರೆಲ್ಲ ಕೆಮಿಸ್ಟ್ರಿ ಡಯಾಗ್ರಾಮ್ ಬರಲ್ಲ ಮಾರ್ಕ್ಸ್ ಬರಲ್ಲ ಅಂತಿದ್ರು. ಆದ್ರೆ ಎಲೆಕ್ಟ್ರೋ ಕೆಮಿಸ್ಟ್ರಿ ಒಂದು ಡಯಾಗ್ರಾಮ್ ಪ್ರತಿ ಬಾರಿ ವರ್ಷ ಕೇಳ್ತಾನೆ ಇದ್ರು. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಆಗಿರ್ಬೋದು, ಡೇನಿಯಲ್ ಸೆಲ್ ಆಗಿರ್ಬೋದು, ಫ್ಯೂಲ್ ಸೆಲ್ಸ್ ಡಯಾಗ್ರಾಮ್ ಕೇಳ್ತಾ ಇದ್ರು. ಅದೊಂದು ಚಾಪ್ಟರ್ ಮಾತ್ರ ಸೀಮಿತವಾಗಿತ್ತು. ಹೀಗಾಗಿ ಗ್ರಾಫ್ಗಳು ಡಯಾಗ್ರಾಮ್ಗಳು ಪ್ರತಿ ಚಾಪ್ಟರ್ ಕೇಳೋ ಹತ್ರ ಸ್ವಲ್ಪ ಈ ವರ್ಷದಿಂದ ಸ್ವಲ್ಪ ಮಾಡೋ ಪೇಪರಲ್ಲಿ ಅದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಕ್ಳಿಗೆ ಹೆಲ್ಪ್ ಆಗ್ಬೋದೇನೋ ಅದನ್ನ ಓದ್ಕೊಂಡು ಡಯಾಗ್ರಾಮ್ ಅಟ್ಲೀಸ್ಟ್ ಬಿಡಿಸ್ಲಿಕ್ಕೆ ಕೇಳಿದ್ರು ಒಂದ್ 2 ಮಾರ್ಕ್ಸ್ 3ಕ್ಕೆ ಒಂದು 2 ಮಾರ್ಕ್ಸ್ ಆ ಥರ ಸ್ಕೋರ್ ಮಾಡ್ಬಿಡ್ತಾರೆ. ನೆಕ್ಸ್ಟ್ ಐಸೋಮೆರಿಸಮ್ ಸ್ಟ್ರಕ್ಚರ್ಗಳಾಗಿರ್ಬೋದು, CFT ಬಿಡಿಸ್ಲಿಕ್ಕೆ ಕೇಳ್ತಾರೆ, ಸ್ಪಿಟ್ಟಿಂಗು ಆ ಥರದೊಂದು 3 ಕ್ವಶನ್ಸ್ ಕೇಳ್ತಾರೆ. ಆ 3ರಲ್ಲಿ ಒಂದು ಕಾಮನ್ ಆಗಿ ಎಲ್ಲಾ ಮಕ್ಕಳು ಅಭ್ಯಾಸ ಮಾಡಿರ್ತಾರೆ, BBT ಮತ್ತೆ ಐಸೋಮೆರಿಸಮ್ ಸ್ಟ್ರಕ್ಚರ್ಸ್ಗಳು, ನೇಮಿಂಗ್ಸ್, IUPAC ನೇಮಿಂಗ್ಸ್ಗಳು, ವರ್ನಸ್ ಥಿಯರಿ, ಪಾಸ್ಟುಲೇಟ್ಸ್ಗಳು, VBT ಲಿಮಿಟೇಷನ್ಸ್, CFT ಲಿಮಿಟೇಷನ್ಸ್, ಈ ಥರ ಒಂದಿಷ್ಟು ಕಾಮನ್ ಕ್ವಶನ್ಸ್ಗಳಿದೆ. ಅಷ್ಟೊಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ಬಿಟ್ರು ಆರಾಮಾಗಿ ಕೋಆರ್ಡಿನೇಷನ್ ಕಂಪ್ಯೂಟರ್ 2 ಕ್ವಶನ್ ಕ್ಲಿಕ್ ಆಗಿ DNF ಪ್ಲಕ್ಕರ್ 1 ಕ್ವಶನ್ ಕ್ಲಿಕ್ ಆಗ್ಬಿಟ್ಟು 3 ಕ್ವಶನ್ ಬಂದೇ ಬಿಡ್ತು, 9 ಮಾರ್ಕ್ಸ್. ನಿಜ. ಇನ್ನು 5ನೇ ಭಾಗ ಬಂದು ಫಿಸಿಕಲ್ ಕೆಮಿಸ್ಟ್ರಿ ಇಟ್ಕೊಂಡಿದ್ದೀವಿ. ಇದರಲ್ಲಿ 3 ಚಾಪ್ಟರ್ ಇಂದ 4 ಕ್ವಶನ್ ಕೊಡ್ತಾರೆ. ಆದ್ರೆ ಎಲೆಕ್ಟ್ರೋ ಕೆಮಿಸ್ಟ್ರಿ 2 ಕ್ವಶನ್ ಕೊಡ್ತಾರೆ. ಸೊಲ್ಯೂಷನ್ ಇಂದ 1, ಕೆಮಿಕಲ್ ಕೈನೆಟಿಕ್ಸ್ ಇಂದ 1 ಕ್ವಶನ್ ಇರುತ್ತೆ. ಇಲ್ಲಿ ಕೆಮಿಕಲ್ ಕೈನೆಟಿಕ್ಸ್ ಸುಮಾರು ಮಕ್ಕಳು ಎಲ್ಲ ಬರೀತಾರೆ. ರೇಟ್ ಆರ್ಡರ್ ಡಿರೈವೇಷನ್ಸ್, ಫಸ್ಟ್ ಆರ್ಡರ್, 0 ಆರ್ಡರ್, ಆಫ್ ಲೈಫ್, ಈ ಡಿರೈವೇಷನ್ಸ್ ಪ್ರತಿ ವರ್ಷ ಕೇಳ್ತಾ ಇದ್ದಾರೆ. ಅದು ಸ್ವಲ್ಪ ಓದ್ಕೋಬೇಕು, ಅನುಕೂಲ ಆಗುತ್ತೆ. ಮತ್ತೆ ಬೇರೆ ಗ್ರಾಫ್ ಬೇಸ್ಡ್ ಕ್ವಶನ್ಸ್ಗಳು ಇಲ್ಲಿ ಕೇಳ್ತಿದ್ದಾರೆ. ಕ್ಯಾಟಲಿಸ್ಟ್ ಹೇಗೆ ಎಫೆಕ್ಟ್ ಮಾಡುತ್ತೆ, ಗ್ರಾಫಿಕಲಿ ಟೆಂಪರೇಚರ್ ಹೇಗೆ ಎಫೆಕ್ಟ್ ಮಾಡುತ್ತೆ, RNase ಫ್ಯಾಕ್ಟರ್ ಎಫೆಕ್ಟ್ ಹೇಗಿರುತ್ತೆ ಅಂತ. ಮತ್ತೆ ಅದು ಕೈನೆಟಿಕ್ಸ್ ಇಂದ ಬರುತ್ತೆ. ಸೊಲ್ಯೂಷನ್ಸ್ ಇಂದ 3 ಮಾರ್ಕ್ಸಿಗೆ ಒಂದು ಕ್ವಶನ್ಸ್ ಏನಂದ್ರೆ ಐಡಿಯಲ್ ಸೊಲ್ಯೂಷನ್, ಅನ್ಐಡಿಯಲ್ ಸೊಲ್ಯೂಷನ್ ಡಿಫರೆನ್ಸಸ್, ಅಜಿಯೋಟ್ರೋಪಿಕ್ ಮಿಕ್ಸ್ಚರ್ದು ಎಕ್ಸಾಂಪಲ್ಸ್, ಮತ್ತೆ ಗ್ರಾಫ್ಗಳು, ಸೊಲ್ಯೂಷನ್, ಎಲಿವೇಷನ್ ಬಾಯ್ಲಿಂಗ್ ಪಾಯಿಂಟ್ ಗ್ರಾಫ್, ಆಸ್ಮಾಟಿಕ್ ಪ್ರೆಷರ್ ಡೆಫಿನಿಷನ್, ರಿವರ್ಸ್ ಆಸ್ಮಾಸಿಸ್ ಡೆಫಿನಿಷನ್, ಅಪ್ಲಿಕೇಶನ್ಸ್, ಮತ್ತೆ ಆಸ್ಮಾಟಿಕ್ ಪ್ರೆಷರ್ ಯಾಕೆ ಬೆಸ್ಟ್ ಮೆಥಡ್ ಅನ್ನೋದಕ್ಕೆ 3 ಕಾರಣ ಇದೆ. ಆ ಕಾರಣಗಳನ್ನ ಕೇಳ್ತಾರೆ. ಆ ಥರ ಒಂದು ಥಿಯರಿ ಬೇಸ್ಡ್ 1 ಕ್ವಶನ್ ಕೇಳ್ತಾರೆ. ಇನ್ನು ಎಲೆಕ್ಟ್ರೋ ಕೆಮಿಸ್ಟ್ರಿ 2 ಕ್ವಶನ್ ಅಲ್ಲಿ ಒಂದು ಡಯಾಗ್ರಾಮ್ ಬೇಸ್ಡ್ ಇರುತ್ತೆ. ಯೂಶಲಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಕರಿತೀವಿ, ಅಥವಾ ಡೇನಿಯಲ್ ಸೆಲ್ ಅಥವಾ ಫ್ಯೂಲ್ ಸೆಲ್, ಈ 3 ಡಯಾಗ್ರಾಮ್ಗಳು ಕೇಳ್ತಾರೆ. ಮತ್ತೆ ಆನೋಡ್ ರಿಯಾಕ್ಷನ್, ಕ್ಯಾಥೋಡ್ ರಿಯಾಕ್ಷನ್ ಬರಲಿಕ್ಕೆ ಕೇಳ್ತಾರೆ. ಸೊ ಆ ಥರ ಬರ್ಕೊಂಡ್ರು ಸಿಗುತ್ತೆ. ಇನ್ನೊಂದು ಬೇರೆ ಕನೆಕ್ಟಿವಿಟಿ, ಮತ್ತು ಅದ್ರ ಮೇಲೆ ಕಾನ್ಸೆಪ್ಟ್ಸ್ಗಳು, ಫ್ಯಾಕ್ಟರ್ಸ್ ಎಫೆಕ್ಟ್ ಕನೆಕ್ಟಿವಿಟಿ, ಮತ್ತು ಬ್ಯಾಟ್ರೀಸು, ಕರೋಷನ್ಸು, ಈ 4 ಕಾನ್ಸೆಪ್ಟ್ನ ಓದ್ಕೊಂಡ್ರು ಕೂಡ ಅದು ಆ ಕ್ವಶನ್ ಬರಿಬೋದು. ಸೊ 4ರಲ್ಲಿ 2 ಬರಿಬೇಕು. ಚಾಯ್ಸ್ ಇದೆ. ಸೊ ಪಾರ್ಟ್ ಬಿ ಇಂದ ಈಚೆಗೆ ಎಲ್ಲ ಚಾಯ್ಸ್ ಇದೆ. 50% ಚಾಯ್ಸ್ ಇದೆ. ಪಾರ್ಟ್ ಎಲ್ ಮಾತ್ರ ಚಾಯ್ಸ್ ಇಲ್ಲ. ಇನ್ನು ಪಾರ್ಟ್ ಡಿ ಅಲ್ಲಿ ಸರ್ ಒಟ್ಟು 6 ಕ್ವಶನ್ ಇದೆ. ಮಕ್ಕಳು 4 ಬರೀಬೇಕು. ಇದು ಮೊದಲಿಂದ ಆಲೋ ಆಲ್ಕೆನ್ಸ್ ಆಲೋರಿನ್ಸು 2014ನೇ ಇಸ್ವಿಯಿಂದ ಈ NCERT ಸಿಲೆಬಸ್ ಬಂತು. ಅಲ್ಲಿಂದ ಇಲ್ಲಿವರೆಗೂ 2 ಮೆಕ್ಯಾನಿಸಮ್, ಒಟ್ಟು ಕೆಮಿಸ್ಟ್ರಿಲಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ 6 ಮೆಕ್ಯಾನಿಸಮ್ ಇದೆ ಸರ್. 6 ಮೆಕ್ಯಾನಿಸಮಲ್ಲಿ 2 ಮೆಕ್ಯಾನಿಸಮ್ ಕೇಳ್ತಾರೆ ಇಷ್ಟು ವರ್ಷದ ಅನುಭವದಲ್ಲಿ. ಹೇಗೆ ಅಂದರೆ, ಒಂದು ಆಲ್ಕೆನ್ಸಲ್ಲಿ 2 ಮೆಕ್ಯಾನಿಸಮ್ ಬರುತ್ತೆ. SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್. ಇದು ಈ ಮಕ್ಕಳು 100 ಸತಿ ಬರೆದಿರ್ತಾರೆ. ಎಕ್ಸಾಮ್ ನಾವು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ತಾರೆ. ಏನು ಮಾಡ್ತಾರೆ, ನಮ್ಮ ಕಾಲೇಜಲ್ಲೇ ಮಕ್ಕಳು ಬರೆದಿರ್ತಾರೆ ಸರ್, ನೀಟಾಗಿ ಬರ್ದೀನಿ ಅಂತ ಮನೆಗೆ ಹೋಗಿ ಹೇಳ್ತಾರೆ. ಪೇಪರ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ತಪ್ಪಾಗ್ಬಿಟ್ಟಿರುತ್ತೆ. ಹೇಗೆ ಅಂದರೆ ಚಾರ್ಜ್ ಮಿಸ್ ಮಾಡ್ತಾರೆ ಸರ್. ಇಲ್ಲಿ ಪ್ಲಸ್ ಚಾರ್ಜ್ನ ಮಿಸ್ ಮಾಡ್ತಾರೆ ಮಕ್ಕಳು. ಬರೀ ಅರ್ಜೆಂಟಲ್ಲೋ ಅಥವಾ ಏನೋ ಒಂದು ಗಮನ ಹರ್ಸೋಕೆ ಹೋಗೋದಿಲ್ಲ. ಇದರಲ್ಲಿ ಸುಮಾರು ಬಾರಿ ಹೇಳ್ಕೊಟ್ಟಿರ್ತೀವಿ, ಎಲ್ಲ ಟೀಚರ್ಸ್ ಹೇಳ್ಕೊಟ್ಟಿರ್ತಾರೆ, ನೀವು ಪ್ಲಸ್ ಬರಲಿಲ್ಲ ಅಂದರೆ ಮಾರ್ಕ್ಸ್ ಮೈನಸ್ ಆಗುತ್ತೆ ಅಂತಲೂ ಹೇಳಿರ್ತೀವಿ. ಆದರೂ ಅದನ್ನು ಅಭ್ಯಾಸ ಮಾಡ್ತಾರೆ. ಇಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಎಸ್ಪೆಷಲಿ ಮೆಕ್ಯಾನಿಸಮ್ಗಳು ಬಂದಾಗ ಪ್ಲಸ್ ಚಾರ್ಜ್ಗಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ನೀವು ಅಂಕನ ಎಷ್ಟು ಸುಲಭವಾಗಿ ಗಳಿಸ್ಬೋದೋ ಅಷ್ಟೇ ಸುಲಭ ಕಳ್ಕೊಂಡ್ಬಿಡ್ತಾರೆ ಇಲ್ಲಿ. ಸೊ ಬರೀ ಒಂದು ಪ್ಲಸ್ಸಿಗೆ ಒಂದು ಮಾರ್ಕ್ಸ್ ಮೈನಸ್ ಆಗಿಬಿಡುತ್ತೆ. ಸೊ SN1 ಮೆಕ್ಯಾನಿಸಮ್ಮು ಅಲ್ಲಿ ಪ್ಲಸ್ ಚಾರ್ಜ್ ಬರುತ್ತೆ, 2 ಸ್ಟೆಪ್ ಇರುತ್ತೆ. ಆ 2 ಒಂದೊಂದು ಸ್ಟೆಪ್ ಬರೆದ್ರೆ ಸಾಕು. ಇಲ್ಲಿ ಮೊದಲು ಎಲ್ಲ ಎಕ್ಸ್ಪ್ಲನೇಷನ್ ಕೇಳ್ತಾ ಇದ್ರು. ಈಗ ಎಷ್ಟು ಸುಲಭ ಮಾಡಿದ್ದಾರೆ ಅಂದರೆ ಕ್ವಶನ್ಸ್ಗಳನ್ನ ಕೂಡ ಬರೀ ಸ್ಟೆಪ್ ಬರೀರಿ ಅಂತ ಕೇಳ್ತಾರೆ. ರೈಟ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ಅಂತ ಬರೀ ಆ ಸ್ಟೆಪ್ ಬರೆದ್ರೆ ಮಾರ್ಕ್ಸ್ ಕೊಡ್ತೀಯಾರ. ಈಗ ಸರ್ SN1 SN2 ಮೆಕ್ಯಾನಿಸಮ್, ಅದ್ರ ಮೇಲೆ ಒಂದು ಕ್ವಶನ್ಸ್ ಬರ್ಬೋದು. ಒಟ್ಟು 6 ಮೆಕ್ಯಾನಿಸಮಲ್ಲಿ 2 ಮೆಕ್ಯಾನಿಸಮ್ ಬರುತ್ತೆ ಸರ್. 3 6 ಮಾರ್ಕ್ಸ್ ಬಂದೇ ಬರುತ್ತೆ. ಇನ್ನು ಆಲ್ಕೋಹಾಲ್ಸಲ್ಲಿ 3 ಮೆಕ್ಯಾನಿಸಮ್ ಬರುತ್ತೆ. ಆಲ್ಕೆನ್ಸಲ್ಲಿ 2 ಮೆಕ್ಯಾನಿಸಮ್, ಆಲ್ಕೋಹಾಲ್ಸ್ ಫಿನಾಲ್ಸ್ ಈಥರ್ಸಲ್ಲಿ 3 ಮೆಕ್ಯಾನಿಸಮ್ ಬರುತ್ತೆ. ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಟು ಈಥಿನ್, ಹೈಡ್ರೇಷನ್ ಆಫ್ ಈಥಿನ್ ಟು ಎಥನಾಲ್, ಮತ್ತೆ ಪ್ರಿಪರೇಷನ್ ಆಫ್ ಈಥರ್ ಫ್ರಮ್ ಆಲ್ಕೋಹಾಲ್. ಈ 3ರಲ್ಲಿ ಅದರ ಒಂದನ್ನು ಕೇಳ್ಬೋದು. SN1 SN2 ಅದರ ಒಂದನ್ನು ಕೇಳ್ತಾರೆ. ಈ 3ರಲ್ಲಿ ಅದರ ಒಂದು ಕೇಳ್ತಾರೆ. ಮತ್ತು ನೆಕ್ಸ್ಟ್ ಆಲ್ಡೇಟ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬರುತ್ತೆ. ಅದರಲ್ಲಿ ಒಂದು ಮೆಕ್ಯಾನಿಸಮ್ ಇದೆ, ಅಡಿಷನ್ ಆಫ್ HCN ಟು ಅಸಿಟಾಲ್ಡೇಟ್ ಅಥವಾ ಇನಿ ಆಲ್ಡೇಟ್ಸ್ ಅಂತ ಕೊಡ್ತಾರೆ. ಈ 6 ಮೆಕ್ಯಾನಿಸಮ್ನ ಬರೆದು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು ಸರ್. ಇಲ್ಲಿ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬ್ಯಾಟ್ ಮಾಡ್ತಾರೆ, CH3 ಅಂದ್ಕೊಂಡು ಹೇಳ್ತಿರ್ತಾರೆ, ಮರ್ತ್ಕೊಂಡ್ಬಿಡ್ತಾರೆ. ಅದನ್ನು ಆದಷ್ಟು ಮೆಕ್ಯಾನಿಸಮ್ಗಳನ್ನ ಒಂದ್ಸತಿ ಬರೆದು ಪ್ರಾಕ್ಟೀಸ್ ಮಾಡಿ ಇವತ್ತು ಕೂತ್ಕೊಂಡ್ಬರ್ದು ಸರ್ 50+ ಸ್ಕೋರ್ ಮಾಡ್ಬೋದು. ಇವತ್ತೇ ನಾನು ಪ್ರಿಪೇರ್ ಮಾಡ್ತಿದ್ರು 50 ಮಾರ್ಕ್ಸ್ ಪ್ರಿಪೇರ್ ಆಗ್ಬೋದು ಸರ್, ಆರಾಮ ಮಾಡ್ಬೋದು. ಆಮೇಲೆ ಒಂದು ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ. ಆ ನೇಮಿಂಗ್ ರಿಯಾಕ್ಷನ್ಸಲ್ಲಿ ಒಂದು 4ರಿಂದ 5 ಗ್ಯಾರಂಟಿಲಿ ಕೇಳ್ತಾರೆ. ಕನಿಷ್ಠ 2 ಮಾರ್ಕ್ಸ್ 3 ಮಾರ್ಕ್ಸ್ ಇದ್ದಿರುತ್ತೆ. ನಾವು 2 ಮಾರ್ಕ್ಸ್ ಅಂತ ನೋಡೋಣ ಸರ್. 2 ಎಂಟ್ಲಿ 16 ಮಾರ್ಕ್ಸ್ ಆಗ್ಯಾವೆ ಸರ್. 16 + 6 22 ಮಾರ್ಕ್ಸ್. ನಮಗೆ ಬೇಕಾದ್ರೆ ಪಾಸಿಗೆ 21 ಮಾರ್ಕ್ಸ್ ಆರಾಮಾಗಿ ಬಂದ್ಬಿಡ್ಬೋದು ಸರ್ ಇಲ್ಲಿ. ಹಾಗಾಗಿ ಆ ನೇಮಿಂಗ್ ರಿಯಾಕ್ಷನ್ಸ್ಗಳನ್ನ ತಗೋಬೇಕು. ಇಲ್ಲಿ ನೇಮಿಂಗ್ ರಿಯಾಕ್ಷನ್ಸ್ನು 1-2 ಡೈರೆಕ್ಟಾಗಿ ಕೊಡ್ತಾರೆ, ಇನ್ನೊಂದೆರಡು ಇಂಡೈರೆಕ್ಟಾಗಿ ಹೇಗೆ ಕೊಡ್ತಾರೆ ಅಂದರೆ ಕಂಪ್ಲೀಟ್ ದ ಫಾಲೋಯಿಂಗ್ ರಿಯಾಕ್ಷನ್ಸ್ ಥರ ಕೊಡ್ತಾರೆ. ಇದು ಯಾವ ರಿಯಾಕ್ಷನ್ ಹೆಸರಿಸಿ, ಆ ಹೆಸರು ಹೇಳಿದ್ರೆ 1 ಮಾರ್ಕ್ಸ್.
ಅಲ್ಲೇನು ಎಕ್ಸ್ಪ್ರೆಸ್ ಮಾರ್ಕ್ಸ್ ಕೂಡ ಈ ಪಾರ್ಟ್ ಡಿ ಅಲ್ಲಿ 3+2 ಅಂತ ಡಿವೈಡ್ ಕೂಡ ಆಗ್ಬಿಟ್ಟಿದೆ. ಡಿವೈಡ್ ಆಗಿದೆ ಸರ್. ಈಗ 5 ಮಾರ್ಕ್ಸ್ ಕೊಟ್ಟಾಗ ಏನಾಗುತ್ತೆ, ಕೆಲವೊಂದು ಚಿಕ್ಕ ತಪ್ಪು ಮಾಡಿದ್ರೆ 5 ಮಾರ್ಕ್ಸ್ ಕಳ್ಕೊಂಡ್ಬಿಡ್ತಾರೆ. ಓಕೆ, ಆ ಉದ್ದೇಶಕ್ಕಾಗಿ ಅಟ್ಲೀಸ್ಟ್ 3 ಮಾರ್ಕ್ಸ್ ಗೊತ್ತಿದೆ, ಇನ್ನು 2 ಮಾರ್ಕ್ಸ್ ಗೊತ್ತಿಲ್ಲ, ಆ 3 ಮಾರ್ಕ್ಸ್ ಮಕ್ಳಿಗೆ ಸಿಗಲಿ ಅಂತ ಇದು ಮಾಡಿದ್ದಾರೆ. ಇನ್ನು ಹ್ಯಾಲೋ ಆಲ್ಕೇನ್ಸಲ್ಲಿ ಒಂದು ಇಕ್ವೇಷನ್ಸ್ಗಳು, ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ, ಮತ್ತೊಂದು ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಬರುತ್ತೆ. ಯಾಕೆ ಹ್ಯಾಲೋ ಅರಿನ್ಸು ಲೆಸ್ ರಿಯಾಕ್ಟಿವ್ ಫಾರ್ ನ್ಯೂಕ್ಲಿಯೋಫಿಲಿಕ್ ರಿಯಾಕ್ಷನ್ಸ್ ಅಂತ ಅದು ಕೂಡ ಕೇಳ್ಬೋದು. ಅಥವಾ ಎಕ್ಸಾಂಪಲ್ಸು ಕೊನೆ ಮಕ್ಳು ಏನು ಮಾಡ್ತಾರೆ, ಲಾಸ್ಟ್ ಭಾಗ ಟೆಕ್ಸ್ಟ್ ಬುಕ್ಕಿಂದ ಕೊನೆ ಭಾಗ ಮುಟ್ಟಕ್ಕೆ ಹೋಗೋದಿಲ್ಲ. ಅಪ್ಲಿಕೇಶನ್ಸು, ಯೂಸಸ್ ಆಫ್ ಇದು ಅಂತ. ನಾವು ಯಾಕೆ ಓದಿದ್ದು ಈ ಚಾಪ್ಟರ್ ಅಂದರೆ ಕೊನೆಯಲ್ಲಿ ಕೊಟ್ಟಿದ್ದಾರೆ ಏನಕ್ಕೆ ಅದು ಬಳಕೆ ಮಾಡ್ತೀವಿ ಅಂತ. ಆದ ಕ್ವಶನ್ಸ್ಗಳು ಓದಕ್ಕೆ ಹೋಗೋದಿಲ್ಲ. ಸ್ವಲ್ಪ ಅದನ್ನ ಓದ್ಕೊಂಡ್ರೆ ಒಂದು 2 ಮಾರ್ಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಹೆಲ್ಪ್ ಆಗ್ಬೋದು. ಅದೇ ರೀತಿ ಆಲ್ಕಾಸ್ ಫಿನಾನ್ಸ್ ಈಥರ್ಸಲ್ಲಿ ವಿಲಿಯಮ್ಸನ್ ಇಥೆಸಿಸ್ಸು ಮತ್ತು ರೈಮರ್ ಟೈಮರ್ ರಿಯಾಕ್ಷನ್ಸು, ಕೋಲ್ಬೆ ರಿಯಾಕ್ಷನ್ಸ್ಗಳು, ಸರ್ ನೇಮಿಂಗ್ ರಿಯಾಕ್ಷನ್ಸ್ಗಳು ಬರುತ್ತೆ. ಅದೊಂದು 2-3 ಕ್ವಶನ್ಸ್ಗಳು ಬರುತ್ತೆ. ಮತ್ತು ನೈಟ್ರೇಷನ್ ಆಫ್ ಫಿನಾಲು, ಬ್ರೋಮಿನೇಷನ್ ಆಫ್ ಫಿನಾಲು, ಮತ್ತು ಅಸೈಲೇಷನ್ ಆಫ್ ಸ್ಯಾಲಿಸಿಲಿಕ್ ಆ್ಯಸಿಡ್, ಈ ಥರ ಕ್ವಶನ್ಸ್ಗಳನ್ನ ಒಂದಿಷ್ಟು ಕೇಳ್ತಾರೆ. ಅದನ್ನೊಂದು ಸ್ವಲ್ಪ ಬರುತ್ತೆ. ಆಮೇಲೆ ಇಲ್ಲಿ ರೀಸನ್ಸ್ ಅಸಿಡಿಟಿ ಅಂತ ಬರುತ್ತೆ, ಫಿನಾಲ್ ಅಸಿಡಿಟಿ ಅಂತ. ಆ ಪಿ ಕೆ ವ್ಯಾಲ್ಯೂ, ಕೆ ವ್ಯಾಲ್ಯೂ, ಅದರಿಂದ ಅಥವಾ ಅರೇಂಜ್ ದ ಇನ್ಕ್ರೀಸಿಂಗ್ ಆರ್ಡರ್, ಡಿಕ್ರೀಸಿಂಗ್ ಆರ್ಡರ್, ಕ್ವಶನ್ ಕೊಟ್ಟು ಯಾವುದು ಶ್ರೇಷ್ಠವಾಗಿದೆ ಅಸಿಡಿಟಿ, ಯಾವ್ದು ಕಮ್ಮಿ ಅಸಿಡಿಟಿ, ಈ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ ಥರದ 2 ಮಾರ್ಕ್ಸು ಆಲ್ಕಾಲ್ಸಲ್ಲಿ ಬರುತ್ತೆ. ಅದು ಒಂದು ಕ್ವಶನ್ ಬರುತ್ತೆ. ಹ್ಯಾಲೋ ಆಲ್ಕನ್ಸಿಂದ 1 ಕ್ವಶನ್ 5 ಮಾರ್ಕ್ಸಿಗೆ, ಆಲ್ಕಾಲ್ಸ್ ಫಿನಾಲ್ಸಿಂದ 1 ಕ್ವಶನ್, ಇನ್ನು ಆಲ್ಡೇಟ್ಸ್ ಕಿಟೋನ್ಸಿಂದ 2 ಕ್ವಶನ್ ಬರುತ್ತೆ. 10 ಮಾರ್ಕ್ಸ್ ಇಲ್ಲಿ ಬರುತ್ತೆ. 5 ಮಾರ್ಕ್ಸ್ 2 ಕ್ವಶನ್ ಬರುತ್ತೆ. ಅದರಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಇನ್ನೊಂದು ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಸ್ವಲ್ಪ ತಗೊಂಡು ಕಂಪ್ಲೀಟ್ ದ ರಿಯಾಕ್ಷನ್ ಸೀಕ್ವೆನ್ಸು. ಆಲ್ಡೇಟ್ಸ್ ಕಿಟೋನ್ಸ್ ಸುಮಾರು ನೇಮಿಂಗ್ ರಿಯಾಕ್ಷನ್ಸ್ ಬರುತ್ತೆ. ಅದರಲ್ಲಿ ಪ್ರಿಪ್ರೇಷನ್ ಭಾಗದಿಂದ 1 ಕ್ವಶನ್ ಕೇಳ್ತಾರೆ. ಪ್ರಿಪ್ರೇಷನಲ್ಲಿ ಎಟಾರ್ಡ್ ರಿಯಾಕ್ಷನು, ಸ್ಟೀಫನ್ ರಿಯಾಕ್ಷನ್ಸು, ಮತ್ತು ರೊಸಮಂಡ್ ರಿಡಕ್ಷನ್ಸು, ಈ ಥರದೊಂದಿಷ್ಟು ರಿಯಾಕ್ಷನ್ಸ್ ಬರುತ್ತೆ. ಆ ಥರದೊಂದು ಪ್ರಿಪ್ರೇಷನ್ ಭಾಗದಿಂದ 1 ಕೆಮಿಕಲ್ ರಿಯಾಕ್ಷನ್ಸು, ಮತ್ತು ರಿಯಾಕ್ಷನ್ ಭಾಗದಿಂದ ಒಂದಿಷ್ಟು ರಿಯಾಕ್ಷನ್ಸ್ ಬರುತ್ತೆ. ಕ್ಯಾನ್ಸರ್ ರಿಯಾಕ್ಷನ್ನು, ಆಲ್ಡಾಲ್ ರಿಯಾಕ್ಷನ್ನು, ಐಡಾಫಾರ್ಮ್ ರಿಯಾಕ್ಷನ್ಸು, HVZ ರಿಯಾಕ್ಷನ್ಸು, ಇಷ್ಟು ನೇಮಿಂಗ್ ರಿಯಾಕ್ಷನ್ಸಿಂದ 1 ಕ್ವಶನ್ ಕೇಳ್ತಾರೆ ಈ ಭಾಗದಲ್ಲಿ. ಸೊ ಅದನ್ನು ಓದ್ಕೋಬೇಕಾಗುತ್ತೆ. ಮತ್ತು ಇದರಲ್ಲಿ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಅದ್ರ ಮೇಲೆ ಒಂದಿಷ್ಟು ಕ್ವಶನ್ಸ್ಗಳು ಚಾನ್ಸಸ್ ಇರುತ್ತೆ. ಮತ್ತು ಅದು ರಿಯಾಕ್ಷನ್ಸ್ ಆಫ್ ಆ್ಯಸಿಡ್ಸು, ಅದು ಸ್ವಲ್ಪ ಬರ್ದು ಅಭ್ಯಾಸ ಮಾಡ್ಕೊಂಡ್ರೆ ಅಲ್ಲಿ ಬರುತ್ತೆ. ಅಮೈನ್ಸಲ್ಲಿ 3+2 ಡಿವೈಡ್ ಮಾಡಿದ್ರೆ 3 ಮಾರ್ಕ್ಸಿಗೆ 4-5 ಕ್ವಶನ್ ಇದೆ. ಒಂದು ಗ್ಯಾಬ್ರಿಲ್ ಥಾಲಮೈಡ್ ರಿಯಾಕ್ಷನ್ಸ್ ಆಗಿರ್ಬೋದು, ಅಥವಾ ಪ್ರಿಪ್ರೇಷನ್ ಆಫ್ ಪ್ಯಾರಾಬ್ರೋಮಾನಿಲಿನ್ ಫ್ರಮ್ ಅನಿಲಿನ್ ಆಗಿರ್ಬೋದು, ಅಥವಾ ಇನ್ನೊಂದು ಐಸೆನ್ಬರ್ಗ್ ರಿಯೇಜೆಂಟ್ನ ಹಂಗಂದ್ರೆ ಏನು, ಅದೇಗೆ ಪ್ರೈಮರಿ ಮತ್ತು ಟರ್ಷರಿ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೋದ ವರ್ಷ ಕೇಳಿದ್ರು. ಆ ಥರ ಕ್ವಶನ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ಕೇಳ್ತಾರೆ. ಮತ್ತು ಕಾರ್ಬೈಲಮೈನ್ ರಿಯಾಕ್ಷನ್ಸು, ಇನ್ಸ್ಬರ್ಗ್ ರಿಯೇಜೆಂಟ್ ಕ್ವಶನ್ಸ್ಗಳು, ಡಯಾಸ್ಟೇಷನ್ ರಿಯಾಕ್ಷನ್ಸ್ಗಳು, ಡೈ ಪ್ರಿಪ್ರೇಷನ್ಸ್ ರಿಯಾಕ್ಷನ್ಸ್ಗಳಾಗಿರ್ಬೋದು, ಅದನ್ನ ಕೇಳ್ತಾರೆ. ಮತ್ತು ಬೆಸಿಸಿಟಿ ಆಫ್ ಅಮೈನ್ಸ್ ಬಗ್ಗೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಯಾವ್ದು ಮೋರ್ ಬೇಸಿಕ್ಕು, ಯಾಕೆ ಬೇಸಿಕ್ಕು, ಗೇಷಿಯಸ್ ಫೇಸಲ್ಲಿ ಯಾವ್ದು ಮೋರ್ ಬೇಸಿಕ್ಕು, ಅಕ್ವೆ ಸೊಲ್ಯೂಷನ್ಸಲ್ಲಿ ಯಾವ್ದು ಮೋರ್ ಬೇಸಿಕ್ಕು, ಆ ಥರದೊಂದಿಷ್ಟು ಕ್ವಶನ್ಸ್ಗಳಿರುತ್ತೆ. ಸೊ ಅಮೈನ್ಸಿಂದ 1 ಕ್ವಶನ್ 5 ಮಾರ್ಕ್ಸಿಗೆ ಬರುತ್ತೆ, ಅದು ಮಾಡ್ಕೋಬೋದು. ಇನ್ನು ಕೊನೆ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್, ಇದರಲ್ಲಿ ಸರ್ 5 ಮಾರ್ಕ್ಸ್ಗೆ ಒಂದೇ ಕ್ವಶನ್ ಕೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ, ವಿಟಮಿನ್ಸ್ ಬರುತ್ತೆ, ಹಾರ್ಮೋನ್ಸ್ ಬರುತ್ತೆ, ನ್ಯೂಕ್ಲಿಕ್ ಆಸಿಡ್ಸ್ ಬರುತ್ತೆ, ಅಮಿನೋ ಆಸಿಡ್ಸ್ ಬರುತ್ತೆ, ಪ್ರೋಟೀನ್ಸ್ ಬರುತ್ತೆ, ಮತ್ತು ಎನ್ಸೈಮ್ಸ್ ಬಂದ್ಬಿಡುತ್ತೆ. ಒಂದು 8-10 ಕಾನ್ಸೆಪ್ಟನ್ನ ಒಂದೇ ಕ್ವಶನಿಗೆ ಫ್ರೇಮ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ 2+2+1 ಇದೊಂದರಲ್ಲಿ ಮಾಡ್ಕೋತೀವಿ ನಾವು. ಬೇರೆದೆಲ್ಲ 3+2 ಇರುತ್ತೆ. ಬಯೋಮಾಲಿಕ್ಯೂಲ್ಸಲ್ಲಿ ಸ್ವಲ್ಪ ಎಲ್ಲ ಕಾನ್ಸೆಪ್ಟ್ಗೂ ವೇಟೇಜ್ ಕೊಡಬೇಕು ಅಂತ 2+2+1 ನಾವು ಮಾಡ್ಕೋತೀವಿ. ಇದರಲ್ಲಿ ಕಾರ್ಬೋಹೈಡ್ರೇಟ್ದು ಕಾಮನ್ ಕ್ವಶನ್ಸ್ ಬರ್ತಾ ಇದೆ. ಸ್ಟ್ರಕ್ಚರ್, ಲ್ಯಾಕ್ಟೋಸು, ಮಾಲ್ಟೋಸು, ಸುಕ್ರೋಸ್, ಈ 3 ಸ್ಟ್ರಕ್ಚರ್ನ ಬಿಡಿಸ್ಲಿಕ್ಕೆ ಕಲ್ತ್ರೆ 2 ಮಾರ್ಕ್ಸ್ ಸಿಕ್ಬಿಡುತ್ತೆ. ಹೋದ ವರ್ಷ ಸ್ಟ್ರಕ್ಚರ್ ಕೇಳಲಿಲ್ಲ. ಸ್ಟ್ರಕ್ಚರಲ್ಲಿ ಸುಮಾರು ಮಕ್ಕಳು ತಪ್ಪು ಮಾಡ್ಕೋತಿರ್ತಾರೆ. ಆ OH ಮೇಲೆ ಕೆಳಗಡೆ ಬರೋದ್ರಲ್ಲಿ ವ್ಯತ್ಯಾಸ ಆದ್ರೂ ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತೆ. ಯಾಕಂದ್ರೆ OH ಮೇಲೆ ಕೆಳಗಡೆ ಬರೆದ್ರು ಬೇರೆ ಕಾಂಪೌಂಡ್ ಕೊಟ್ಬಿಡುತ್ತದೆ. ಹಾಗಾಗಿ ಆ ಸ್ಟ್ರಕ್ಚರ್ ನೀಟಾಗಿ ಕರೆಕ್ಟಾಗಿ ಕಲ್ತ್ಕೊಂಡ್ ಬರೆದ್ರು 2 ಮಾರ್ಕ್ಸ್ ಸಿಕ್ಬಿಡುತ್ತೆ. ಈಗ ಹೋದ ವರ್ಷದಿಂದ ಏನಾಗುತ್ತೆ, ಈಗ ಕೆಲವು ಮಕ್ಕಳು 21 ತಗೊಳಕ್ಕೆ ಕಷ್ಟಪಡ್ತಿರೋಂಥ ಮಕ್ಕಳು ಈ ಥರ ಡಯಾಗ್ರಾಮು ಸ್ವಲ್ಪ ಕಷ್ಟಪಡ್ತೀರ ಅಂದ್ಬಿಟ್ಟು ತುಂಬ ಡಿಫ್ರೆನ್ಸ್ ಬಿಟ್ವೀನ್ ಅಮೈಲೋಸ್ ಅಂಡ್ ಅಮೈಲೋಪೆಕ್ಟಿನ್ ಅಂತೆಲ್ಲ ಕೇಳಿದ್ರು ವಸತಿ ಮಾಡೋ ಪೇಪರ್ಸಲ್ಲಿ. ಇದರೆಲ್ಲ ಆ ಥರ ಡಿಫ್ರೆನ್ಸ್ ಬಿಟ್ವೀನ್ ಅಮೈಲೋಸ್ ಅಮೈಲೋಪೆಕ್ಟಿನ್ ಆ ಥರದ ಕ್ವಶನ್ಸ್ಗಳು ಕೇಳ್ತಾರೆ. ಇನ್ನು ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅಂದರೆ ಏನು, ಡೆಫಿನಿಷನ್ಸ್ಗಳು, ಫೈಬ್ರಸ್ ಪ್ರೋಟೀನ್ ಅಂದರೆ ಏನು, ಗ್ಲಾಬ್ಯುಲರ್ ಪ್ರೋಟೀನ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲ್ಸು, ಆ ಥರದ್ದು 2 ಮಾರ್ಕ್ಸಿಗಿರುತ್ತೆ. ಮತ್ತು ಹಾರ್ಮೋನ್ಸ್ ಮೇಲೆ 1 ಮಾರ್ಕ್ಸ್ ಅಥವಾ 2 ಮಾರ್ಕ್ಸಿಗಿರುತ್ತೆ. ವಿಟಮಿನ್ಸ್, ವಾಟರ್ ಸಾಲ್ಯುಬಲ್ ವಿಟಮಿನ್ ಯಾವುದು, ಇನ್ಸಾಲ್ಯುಬಲ್ ಯಾವುದು, ಅದಕ್ಕೆ ಎಕ್ಸಾಂಪಲ್ ಕೊಡಿ ಅಂತ ಕೇಳ್ತಾರೆ. ಆಮೇಲೆ ನೆಕ್ಸ್ಟು ನಾವು ಇದಕ್ಕೆ ಬಂದಾಗ ವಿಟಮಿನ್ ಸೋರ್ಸು, ಡೆಫಿಷಿಯನ್ಸಿ ಕೇಳ್ತಾರೆ. ಪ್ರೋಟೀನ್ಸು, ಎಸೆನ್ಷಿಯಲ್ ಅಮಿನೋ ಆಸಿಡ್ಸು, ಟ್ರೈಪೆಪ್ಟೈಡ್ ಅಂದರೆ ಏನು, ಅದಕ್ಕೊಂದು ಎಕ್ಸಾಂಪಲು, ಝುಟ್ರಯನ್ ಆಫ್ ಅಮಿನೋ ಆಸಿಡ್ಸು, ಅದಕ್ಕೊಂದು ಎಕ್ಸಾಂಪಲು, ಒಂದು ಸ್ಟ್ರಕ್ಚರು, ಇಷ್ಟು ಕಾನ್ಸೆಪ್ಟ್ಸಲ್ಲಿ ತುಂಬ. ಆಮೇಲೆ ಇದು ಬಯಾಲಜಿಲಿ ಓದಿರ್ತಾರೆ, ಇದನ್ನ ಬಯೋಮಾಲಿಕ್ಯೂಲ್ಸ್ನ ಬಯಾಲಜಿಲಿ ಓದಿರ್ತಾರೆ. ಹಾಗೆ ಸ್ವಲ್ಪ ಸುಲಭ ಆಗುತ್ತೆ ಇದು 5 ಮಾರ್ಕ್ಸ್ ಕೊಡಲಿಕ್ಕೆ. ಹಾಗೆ ಮಕ್ಕಳು ಸ್ವಲ್ಪ ಇದರಲ್ಲಿ ಸ್ಕೋರ್ ಮಾಡ್ತಾರೆ. ನ್ಯೂಕ್ಲಿಕ್ ಆಸಿಡ್, RNA DNA ಅವರು 8ನೇ ಕ್ಲಾಸಿಂದ ಓದ್ಕೊಂಡಿರ್ತಾರೆ. ಅದರಲ್ಲಿ 2 ಮಾರ್ಕ್ಸ್ ಬಂದ್ಬಿಡುತ್ತೆ ಇಲ್ಲಿ ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ. ಸೊ ಇದಿಷ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ 20 ಮಾರ್ಕ್ಸ್ ಸ್ಕೋರ್ ಮಾಡೋಂಥದ್ದು. ಇನ್ನು ಕೊನೆಯ ಭಾಗ ಪ್ರಾಬ್ಲಮ್ಸ್. ಮಕ್ಳಿಗೆ ಏನಂದ್ರೆ ತಪ್ಪು ಕಲ್ಪನೆ, ಪ್ರಾಬ್ಲಮ್ಸ್ ನಮ್ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ತುಂಬಾ ಸುಲಭ ಏನು ಅಂದ್ರೆ ಟೆಕ್ಸ್ಟ್ ಬುಕ್ ಇಂದ ಕ್ವಶನ್ಸ್ ಬಿಟ್ಟು ಎಲ್ಲೂ ಹೊರಗಡೆ ಅಂತ ಕೇಳಿರಲ್ಲ. ಟೆಕ್ಸ್ಟ್ ಬುಕ್ ಸಾಲ್ವ್ ಆಗಿರೋದು. ಈಗಾಗಲೇ ಕೂಡ ಪ್ರಾಬ್ಲಮ್ಸ್ ಇಷ್ಟು ಪ್ರಾಬ್ಲಮ್ ಇದೆ ಅಂತ ಡಿಕ್ಲೇರ್ ಆಗಿದೆಯಾ? ಆಗಿದೆ ಸರ್. ಸುಮಾರು ಇದು 3 ವರ್ಷದಿಂದ ಇದೆ, ಸೇಮ್ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ. 6 ಪ್ರಾಬ್ಲಮ್ ಬಂದೇ ಬರುತ್ತೆ. ಈ ಪ್ರಾಬ್ಲಮ್ ಬಂದು ಫಿಸಿಕಲ್ ಕೆಮಿಸ್ಟ್ರಿ ಕೇಳ್ತಾರೆ.
ಸೊಲ್ಯೂಷನ್ ಕೆಮಿಕಲ್ ಕೈನೆಟಿಕ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಪ್ರತಿಯೊಂದು ಚಾಪ್ಟರಿಂದ 2 ಕ್ವಶನ್ ಕೇಳ್ತಾರೆ ಪ್ರಾಬ್ಲಮ್ಸ್. ಈಗ ಸೊಲ್ಯೂಷನ್ನಿಗೆ 2 ಕ್ವಶನ್ ಕೇಳ್ತಾರೆ, 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ತಾರೆ. ಅದರಲ್ಲಿ ಒಂದು ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಒಂದು ಕ್ವಶನ್, 4 ಕಾಲಿಗೇಟಿವ್ ಪ್ರಾಪರ್ಟಿ ಬರುತ್ತೆ. ಎಲಿವೇಷನ್, ಬಾಯ್ಲಿಂಗ್ ಪಾಯಿಂಟು, ಡಿಪ್ರೆಷನ್, ಫ್ರೀಸಿಂಗ್ ಪಾಯಿಂಟು, ರಿಲೇಟಿವ್ ಲೋರಿಂಗ್ ಆಫ್ ವೇಪರ್ ಪ್ರೆಷರು, ಆಸ್ಮಾಟಿಕ್ ಪ್ರೆಷರು. ಈ 4 ಮೇಲೆ ಒಂದು ಫಾರ್ಮುಲಾ, 4 ಪ್ರಾಪರ್ಟಿ ಮೇಲೆ 4 ಫಾರ್ಮುಲಾ ಇದೆ. ಯಾವ್ದಾರ ಒಂದು ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಇರುತ್ತೆ ಸರ್. ಮಗುಕೊನೆ ಒಂದು ಫಾರ್ಮುಲಾ ಹಾಕಿದ್ರು 1 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಮಾರ್ಕ್ಸ್. ಅದಕ್ಕೆ ಆನ್ಸರ್ ಬರೆದ್ರೆ ಮಾರ್ಕ್ಸ್ ಸಿಗೋದಿಲ್ಲ, ಯಾಕಂದ್ರೆ ಆನ್ಸರ್ ವಿತ್ ಯೂನಿಟ್ ಕರೆಕ್ಟ್ ಆಗಿರಬೇಕು. ಈ SI ಯೂನಿಟ್ಸ್ನ ಬರೆಯೋದಿಲ್ಲ ಕೆಲವು ಮಕ್ಕಳು. ಕರೆಕ್ಟಾಗಿ ಬರ್ದಿನಿ ಅಂತ ಅನ್ಕೊ ಹೋಗ್ತಾರೆ, 2 ಮಾರ್ಕ್ಸ್ ಬಂದಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ SI ಯೂನಿಟ್ ಬರ್ದಿರೋದಿಲ್ಲ. ಸೊ ಮಕ್ಕಳು ಇಲ್ಲೊಂಚೂರು ತಪ್ಪು ಮಾಡ್ತಾರೆ. ಒಂದು ಆರ್ಗ್ಯಾನಿಕಲಿ ಚಾರ್ಜ್ ಮಾಡೋದು ಕಾಮನ್, ಅದು ಸಂಪ್ರದಾಯ ಆಗಿ ಬೆಳ್ಕೊಂಡ್ಬಿಟ್ಟಿದೆ 10 ವರ್ಷದಿಂದ. ಎಷ್ಟು ಹೇಳಿದ್ರು ಚಾರ್ಜ್ ಮಿಸ್ ಮಾಡ್ಬಿಡ್ತಾರೆ. ಇನ್ನೊಂದು ಇಲ್ಲಿ ಅಂದ್ರೆ ಇಲ್ಲಿ ಎಷ್ಟೇ ಗುರುಗಳು ಹೇಳ್ಕೊಟ್ಟಿದ್ರು ಕೂಡ ಬರೀ ಆ ಥರದಲ್ಲೋ ಅಥವಾ ಸರಿಯಾದ ಆನ್ಸರ್ ಸಿಕ್ತು ಅನ್ನೋ ಖುಷಿಯಿಲ್ಲೋ SI ಯೂನಿಟ್ನ ಬರ್ದ್ಬಿಡ್ತಾರೆ. ಆವಾಗ ಮಾರ್ಕ್ಸ್ 1 ಮಾರ್ಕ್ಸ್ ಹೊಟ್ಟೋಗ್ಬಿಡುತ್ತೆ ಇಲ್ಲಿ. ಹಾಗೆ SI ಯೂನಿಟ್ ಕರೆಕ್ಟಾಗಿ ನೀವು ಬರೀಬೇಕಾಗುತ್ತೆ. ಇನ್ನೊಂದು ಕ್ವಶನ್ ಸೊಲ್ಯೂಷನ್ ಇಂದ ಏನು ಬರುತ್ತೆ ಅಂದರೆ ಮಿಕ್ಕಿದ ಕಾನ್ಸೆಪ್ಟ್, ರೌಲ್ಟ್ಸ್ ಲಾ, ಹೆನ್ರಿಸ್ ಲಾ, ಮತ್ತು ಕಾನ್ಸಂಟ್ರೇಷನ್ ಟರ್ಮ್ಸ್ ಅಂತ ಇದೆ. ಮೋಲ್ ಆಫ್ ಆಕ್ಷನ್ನು, ಮೊಲಾರಿಟಿ, PPMದು, ರೌಲ್ಟ್ಸ್ ಲಾ ಯೂಸ್ ಮಾಡಿಕೊಂಡು ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ನು, ಕಾಂಪೋನೆಂಟ್ಸು, ಇದ್ರ ಮೇಲೆ ಒಂದಿಷ್ಟು ಕ್ವಶನ್ ಕೊಡ್ತಾರೆ. ಸೊಲ್ಯೂಷನಲ್ಲಿ ಒಂದು ಫಿಕ್ಸ್, ಒಂದು 4 ಫಾರ್ಮುಲಾ, 1 ಫಾರ್ಮುಲಾ ಫಿಕ್ಸು ಪ್ರಾಬ್ಲಮ್ಸ್ ಬರುತ್ತೆ. ಇನ್ನು 3-4 ಫಾರ್ಮುಲಾ, ಅದರಿಂದ ಒಂದು, ಒಟ್ಟು 7 ಫಾರ್ಮುಲಾದಲ್ಲಿ 2 ಫಾರ್ಮುಲಾ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ಎಲೆಕ್ಟ್ರೋಕೆಮಿಸ್ಟ್ರಿಗೆ ಬಂದರೆ ನೆಕ್ಸ್ಟ್ ಅದು 2 ಕ್ವಶನ್ಸ್ ಇರುತ್ತೆ. ನರ್ಸ್ಟ್ ಇಕ್ವೇಷನ್ಸ್ ಬೇಸ್ಡ್ ಅಂದರೆ E cell is equal to E0 minus 2.303 RT log anodic by cathodic concentration term, ಅಥವಾ ಡೆಲ್ಟಾ G is equal to NFE, ಡೆಲ್ಟಾ G is equal to 0.0591 by F log K. ಈ 3 ಫಾರ್ಮುಲಾಯಿಂದ 1 ಕ್ವಶನ್ ಕೇಳ್ತಾರೆ. ನರ್ಸ್ಟ್ ಇಕ್ವೇಷನ್ ಬೇಸ್ಡ್ 1 ಕ್ವಶನ್ ಇದ್ದೇ ಇರುತ್ತೆ. ಇನ್ನೊಂದು ಕ್ವಶನ್ ನಾವು ಅಬ್ಸರ್ವ್ ಮಾಡ್ಕೊಂಡ್ಬಂದ್ರೆ ಕಂಡಕ್ಟಿವಿಟಿ ಮೇಲೆ 1 ಕ್ವಶನ್ ಇರುತ್ತೆ. ರೆಸಿಸ್ಟೆನ್ಸ್ ಕೊಡ್ತಾರೆ, ಲೆಂತ್, ಏರಿಯಾ ಕೊಡ್ತಾರೆ, ನಾವು ಕನೆಕ್ಟಿವಿಟಿ ಕ್ಯಾಲ್ಕುಲೇಟ್ ಮಾಡೋದು, ಅದು ನೆಕ್ಸ್ಟ್ ಲಿಮಿಟಿಂಗ್ ಕನೆಕ್ಟಿವಿಟಿ ಕನೆಕ್ಟ್ ಕೊಡೋದು. ಸೊ 2 ಫಾರ್ಮುಲಾಯಿಂದ 2 ಕ್ವಶನ್ ಬರುತ್ತೆ. ಫಾರ್ಮುಲಾ ಬರೆದ್ರೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ. ಇಲ್ಲಿ ಗ್ರಾಫ್ ಬೇಸ್ಡ್ ಒಂದು ಸ್ವಲ್ಪ ಚಾಸಸ್ ಇದೆ. ಮಾಡೋ ಪೇಪರ್ 2ರಲ್ಲಿ ಕೊಟ್ಟಿದ್ದಾರೆ ಗ್ರಾಫ್ ಬೆಸ್ಟ್. ಸೊ ಅದನ್ನ ಒಂಚೂರು ಓದ್ಕೊಂಡ್ರೆ, ಮಾಡೋ ಪೇಪರು ನಮ್ಮ KSEB-ಇಂದ ಬಿಟ್ಟರಂತ ಅವರು ನಮ್ಮ ಡೈರೆಕ್ಟರ್ ಸಾಹೇಬರು ಹೇಳಿದ್ರು. ಅವರು ವಿಡಿಯೋ ಮಾಡಿ ಕೂಡ ಎಲ್ಲರಿಗೂ ಸ್ಟೂಡೆಂಟ್ ಕಾರ್ನರಲ್ಲಿ ಸಿಗುತ್ತೆ. KSEB ಪೋರ್ಟಲ್ನ ಸ್ಟೂಡೆಂಟ್ ಕಾರ್ನರಲ್ಲಿ ಇದೆಲ್ಲ ಸ್ಟಡಿ ಮೆಟೀರಿಯಲ್ಸ್ ಮಕ್ಳಿಗೆ ಸಿಗುತ್ತೆ. ಈ ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ, ಕಳೆದ ವರ್ಷದ್ದು ಮಾಡೋ ಕ್ವಶನ್ ಪೇಪರು, ಅದಕ್ಕೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್, ನೀವು ಹೇಗೆ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ ಅಂತ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್, 100ಕ್ಕೆ 100 ಗಳಿಸಿರೋಂಥ ಅಂಕಗಳದ್ದು ಆನ್ಸರ್ ಸ್ಕ್ರಿಪ್ಟು ಅದೆಲ್ಲ ಸಿಗುತ್ತೆ. ಅಲ್ಲಿ ಒಂದು ವಿಡಿಯೋ ಕೂಡ ಬಿಟ್ಟಿದ್ದಾರೆ. ಮಾಡಲ್ ಪೇಪರ್ ಮತ್ತು ಕ್ವಶನ್ ಬ್ಯಾಂಕನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಪಾಸ್ ಆಗಲಿಕ್ಕೆ ಏನು ಕಷ್ಟ ಇಲ್ಲ ಹಾಗೆ ಅಂತ. ಸೊ ಈ ಮಾಡಲ್ ಪೇಪರಲ್ಲಿ ಆ ಗ್ರಾಫ್ ಬೇಸ್ಡ್ ಕ್ವಶನ್ಸ್ ಎಲ್ಲ ಇರುತ್ತೆ. ಅದನ್ನು ಓದ್ಕೊಂಡು ಸ್ವಲ್ಪ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕೈನೆಟಿಕ್ಸ್ ಅಲ್ಲಿ, ಇದರಲ್ಲಿ 2, ಒಂದು ಆರ್ಡರ್ ಮೇಲೆ ಒಂದು ಪ್ರಾಬ್ಲಮ್ಮು, ಎನರ್ಜಿ ಆಫ್ ಆಕ್ಟಿವೇಶನ್ ಮೇಲೆ ಒಂದು ಪ್ರಾಬ್ಲಮ್. ಆರ್ಡರ್ ಮೇಲೆ ಹೇಗಿರುತ್ತೆ ಅಂದರೆ, ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ದು ಇಕ್ವೇಷನ್ಸ್ ಇರುತ್ತೆ. ಆ ಇಕ್ವೇಷನ್ ಬೇಸ್ ಮೇಲೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನು ಎನರ್ಜಿ ಆಫ್ ಆಕ್ಟಿವೇಶನ್ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಇಷ್ಟು 3 ಚಾಪ್ಟರಿಂದ 6 ಕ್ವಶನ್. ಇಷ್ಟು ಓದ್ಕೊಂಡ್ರು ಕೂಡ, ಇಷ್ಟು ಬರೆದ್ರು ಕೂಡ ಆರಾಮಾಗಿ 70 out of 70 ತಗೋಬಹುದು. ಪಾಸ್ ಆಗ್ಲಿಕ್ಕಂತೂ ಕೆಮಿಸ್ಟ್ರಿ ಕಷ್ಟ ಇಲ್ಲ, ಈಸಿಯಾಗಿ ಪಾಸ್ ಆಗಬಹುದು. ಕೆಮಿಸ್ಟ್ರಿ ಅನ್ನುವಂಥದ್ದು ಸ್ವಲ್ಪ ಈಕ್ವೇಷನ್ಸು, ಫಾರ್ಮುಲಾಸು, ಸ್ವಲ್ಪ ಮ್ಯಾಥಮೆಟಿಕ್ಸ್ ತರ ಪ್ರಾಬ್ಲಮ್ಸ್ ಕಷ್ಟ ಅನ್ನುವಂಥವ್ರಿಗೆ ಎಷ್ಟು ಸುಲಭವಾಗಿ ಬರೀಬಹುದು, ಯಾವ್ಯಾವ ಪ್ರಶ್ನೆಗಳು ಇಂಪಾರ್ಟೆಂಟು, ಯಾವ ಚಾಪ್ಟರ್ ಮೇಲೆ ಬರುತ್ತೆ ಅಂತಲೂ ಕೂಡ ನೀವು ಬ್ಲೂ ಪ್ರಿಂಟಲ್ಲಿ ಆಗಲಿ ಕೂಡ ನಿಗದಿ ಆಗ್ಬಿಟ್ಟಿದೆ. ಅದನ್ನೇ ಕೂಡ ಹೇಳ್ತಾ ಇದ್ದೀರಿ ನಮ್ಮ ವಿದ್ಯಾರ್ಥಿಗಳಿಗೆ. ಬಹಳಷ್ಟು ಸುಲಭವಾಗಿ ಹೆಂಗೆ ನಾವು ಓದ್ಕೋಬಹುದು ಅನ್ನೋದು ಕೂಡ ಹೇಳ್ತಾ ಇದ್ದೀರಿ. ಎಷ್ಟೆಷ್ಟು ಓದಿದ್ರೆ ಯಾವ್ದು ಬರುತ್ತೆ, 3 ಮಾರ್ಕ್ಸ್ 2 ಮಾರ್ಕ್ಸ್ 5 ಮಾರ್ಕ್ಸ್ಗೆ ಹೆಂಗ್ ಡಿವೈಡ್ ಆಗಿರುತ್ತೆ. ಬರೀ ನೀವು ಫಾರ್ಮುಲಾ ಬರೆದ್ರು ಕೂಡ ಮಾರ್ಕ್ಸ್ ಸಿಗುತ್ತೆ, ಅದು ಈಕ್ವೇಷನ್ ಬರೆದ್ರು ಮಾರ್ಕ್ಸ್ ಸಿಗುತ್ತೆ, ಕೆಲವು ಡಯಾಗ್ರಾಮ್ ಬರೆದ್ರು ಮಾರ್ಕ್ಸ್ ಸಿಗುತ್ತೆ. ಆ ಥರದ್ದು ಬಹಳಷ್ಟು ಇದಾವೆ ಅಲ್ವಾ. ಈಗ ನಾವು ಇನ್ನೊಮ್ಮೆ ನಾವು ಕ್ವಶನ್ ಪೇಪರ್ ಪ್ಯಾಟರ್ನ್ ಬರೋದಾದ್ರೆ ಪಾರ್ಟ್ ಎ ನಾವು ಮುಟ್ಟೋದೇ ಬೇಡ, ಯಾಕೆಂದ್ರೆ ಅದು ನೀವು ಆಗಲೇ ಕೂಡ ಹೇಳ್ಬಿಟ್ಟಿದ್ರಿ ಯಾವ್ಯಾವ ಚಾಪ್ಟರಿಂದ ಬರಬಹುದು, ಎಷ್ಟು ಬರಬಹುದು ಅಂತ ಹೇಳಿ. ಇದರಲ್ಲಿ ಮಾಡೋ ಪೇಪರ್ 3 ಮಾಡೋ ಪೇಪರ್ ಮತ್ತು ಪ್ರೀವಿಯಸ್ ಕ್ವಶನ್ ಪೇಪರ್ಸ್, ಪ್ರಿಪೇರ್ಡ್ ಪೇಪರ್ ಎಲ್ಲ ಅಬ್ಸರ್ವ್ ಮಾಡಿದ್ರೆ ಈವನ್ ಲೋ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಕೂಡ ಒಂದು 5 ರಿಂದ 7 ಮಾರ್ಕ್ಸ್ ಈಸಿಯಾಗಿ ತಗೊಬಿಡ್ಬೋದು. ಯಾಕಂದ್ರೆ ಫಿಲ್ ದ ಬ್ಲಾಂಕ್ಸ್ ಇದೆ, ನಿಮ್ಗೆ ಉತ್ತರ ಅಲ್ಲೇ ಕೊಟ್ಟಿರ್ತಾರೆ, ಅರೇಂಜ್ ಮಾಡೋದಷ್ಟೇ ಸರ್. ಈಗ ಪಾರ್ಟ್ ಬಿ ಬರೋದಾದ್ರೆ 2 ಮಾರ್ಕ್ಸ್ ಪ್ರಶ್ನೆಗಳಲ್ವಾ, ನೀವು ಆಗ್ಲೇ ಕೂಡ ಹೇಳಿದ್ರೆ ಯಾವ್ದು ಬರುತ್ತೆ ಅಂತ. ಯಾವ್ದಾದ್ರು ಒಂದು ಪ್ರಶ್ನೆ ತಗೊಂಡು ಈ ತರ ಪ್ರಶ್ನೆ ಬಂದಾಗ ಹಿಂಗೆ ಉತ್ತರಿಸಿದ್ರೆ ಸಾಕು ಅನ್ನುವಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ. ಸರ್ ಈಗ ಪಾರ್ಟ್ ಬಿ ಅಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ನನ್ನ ಪ್ರಿಪೇಟರಿ ಮಾಡಿದ್ರು, ರೈಟ್ into ಡಿಫರೆನ್ಸ್ ಬಿಟ್ವೀನ್ ಆರ್ಡರ್ ಅಂಡ್ ಮಾಲಿಕ್ಯುಲಾರಿಟಿ. ಸೊ ಈ 2 ಕಾಲಮ್ ಬರೀ ನಮಗೆ ಆರ್ಡರ್ ಡೆಫಿನಿಷನ್ ಒಂದು 1 ಮಾರ್ಕ್ಸ್, ಮಾಲಿಕ್ಯುಲರ್ ಡೆಫಿನಿಷನ್ ಒಂದು 1 ಮಾರ್ಕ್ಸ್ ಇಟ್ಬಿಡ್ತು ಸರ್. ಡೆಫಿನಿಷನ್ಗೆ ಆರ್ಡರ್ದು ಎಕ್ಸ್ಪೆರಿಮೆಂಟಲ್ 2 ಬರೀಬೇಕಾ, 1 2 ಬರೋದು ಸಾಕು, 2 ಮಾರ್ಕ್ಸ್ಗೆ 2 ಬರೋದು ಸಾಕು. ಪಾಯಿಂಟ್ 2 ಪಾಯಿಂಟ್ ಬೇಕು, 2 ಪಾಯಿಂಟ್ ಬೇಕು. ಆರ್ಡರ್ಗೆ 2 ಪಾಯಿಂಟ್, ಮಾಲಿಕ್ಯುಲರ್ಗೆ 2 ಪಾಯಿಂಟ್, 2 ಸೇರಿಸಿ 2 ಪಾಯಿಂಟ್ ಅಲ್ಲ. ಅದೇ 4 ಬರೀಬೇಕು. ಆರ್ಡರ್ಗೆ 2, ಮಾಲಿಕ್ಯುಲರ್ ಅದು ಸ್ವಲ್ಪ ಗಮನಿಸ್ಕೋಬೇಕು. ಯಾಕೆಂತ ನೀವೇನ್ ಡೆಫಿನೇಷನ್ ಬರ್ತೀರಾ ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ ಅಲ್ವಾ. ಇನ್ನು ಇದು ಎಕ್ಸ್ಪೆರಿಮೆಂಟಲ್, ಥಿಯರಿಟಿಕಲ್, ಇದು ಹೋಲ್ ನಂಬರ್, ಅದು ಫ್ರಾಕ್ಷನ್ಸ್,
ರಿಯಾಕ್ಷನ್ಸ್ ಆ ಥರದ್ದು ವ್ಯಾಲ್ಯೂಸ್ ಬರೋದು ಸಾಕು 1 ಮಾರ್ಕ್. ಓಕೆ. ಇನ್ನು ಸರ್ 23ನೇ ಕ್ವಶನ್ ಸರ್, ಇದನ್ನ ಯಾಕೆ ತಗೋತೀನಿ ಅಂದರೆ ಆವಾಗಲೇ ಹೇಳಿದೆ SN2 ಮೆಕ್ಯಾನಿಸಮ್ ಮಕ್ಕಳು ಆರ್ಗಾನಿಕಲ್ಲಿ ಸುಲಭ ಮರ್ತೋಗೋದು ಜಾಸ್ತಿ ಮತ್ತೆ ತಪ್ಪು ಮಾಡೋದು ಜಾಸ್ತಿ. ಓಕೆ. ಈ SN2 ಮೆಕ್ಯಾನಿಸಮ್ ಅಲ್ಲಿ ನೋಡಿ ಸರ್, ಅಲ್ಲಿ ಎಕ್ಸ್ಪ್ಲೇನ್ ಕೇಳಿಲ್ಲ. ರೈಟ್ ದಿ SN2 ಮೆಕ್ಯಾನಿಸಮ್ ಫಾರ್ ದ ಕನ್ವರ್ಷನ್ ಆಫ್ ಕ್ಲೋರೋಮಿಥೇನ್ ಟು ಮೆಥನಾಲ್ ಕೇಳಿದ್ದಾರೆ. ಅಲ್ಲಿ ಬರೀ ಆ ರಿಯಾಕ್ಷನ್ ಬರೆದ್ರೆ 2 ಮಾರ್ಕ್ಸ್ ಸಿಕ್ಬಿಡುತ್ತೆ ಸರ್. ಅಲ್ಲಿ ಫಸ್ಟ್ ಏನು ಮಾಡ್ತಾರೆ, ಕ್ಲೋರೋಮಿಥೇನ್ ಅಲ್ಲೇ ನಿಮಗೆ ಅರ್ಧ ಇಂಟು ಕೊಟ್ಬಿಟ್ಟಿದ್ದಾರೆ. ಇಲ್ಲೇ SN2 ಮೆಕ್ಯಾನಿಸಮ್ ಕ್ಲೋರೋಮಿಥೇನಿಂದ ಮೆಥನಾಲ್ ಕನ್ವರ್ಟ್ ಮಾಡೋವಂಥದ್ದು. ಅಲ್ಲಿಗೆ ನಿಮಗೆ ರಿಯಾಕ್ಟೆಂಟ್ ಕೊಟ್ಟಿದ್ದಾನೆ ಸರ್, ಪ್ರಾಡಕ್ಟ್ ಕೊಟ್ಟಿದ್ದಾನೆ ಸರ್. ಬರೀ ಮಧ್ಯೆ 6 ಮಾರ್ಕ್ ಹಾಕಕ್ಕೆ 2 ಮಾರ್ಕ್ಸ್. ಕರೆಕ್ಟ್. ನೀವು ಆಗ್ಲೇ ಕೂಡ ಹೇಳಿದ್ರಿ, ಕ್ಲೀನ್ ಅಬ್ಸರ್ವ್ ಮಾಡಿದ್ರೆ ಸಾಕು ಅಲ್ವಾ? ಈಗ ನೀವೇನು ಬರೆಯೋ ಅವಶ್ಯಕತೆನೇ ಇಲ್ಲ. 6 ಮಾರ್ಕ್ ಸರ್. ಇಲ್ಲಿ ಕ್ಲೋರೋಮಿಥೇನ್ ಕೊಟ್ಟಿದ್ದಾರೆ. ಕ್ಲೋರೋಮಿಥೇನ್ ಸ್ಟ್ರಕ್ಚರ್ ಬಿಡಿಸ್ಕೊಳ್ಳೋದು ಸರ್, ಓಕೆ. ಮೆಥನಾಲ್ ಸ್ಟ್ರಕ್ಚರ್ ಬಿಡಿಸ್ಕೊಳ್ಳೋದು ಸರ್. ಮಧ್ಯ ಒಂದು ಕಾಂಪ್ಲೆಕ್ಸ್ ಮಧ್ಯ ಒಂದು ಇಂಟರ್ಮೀಡಿಯೇಟ್ ಬರುತ್ತೆ. ಆ ಇಂಟರ್ಮೀಡಿಯೇಟ್ ಬರೆದ್ರೆ 2 ಮಾರ್ಕ್ಸ್ ಸಿಕ್ಬಿಡುತ್ತೆ ಸರ್. ರಿಯಾಕ್ಟೆಂಟ್ ಇಲ್ಲೇ ಕೊಟ್ಟಿದ್ದಾರೆ, ಪ್ರಾಡಕ್ಟ್ ಇಲ್ಲೇ ಕೊಟ್ಬಿಟ್ಟಿದೆ ಸರ್. ಓಕೆ. 6 ಮಾರ್ಕ್. ಅದ್ರ ಮಧ್ಯೆ ಒಂದು ಫಿಲ್ ಬ್ಲಾಂಕ್ ಸರ್ ಇದೆ, ಅದನ್ನ ಫಿಲ್ ಅಪ್ ಮಾಡಿದ್ರೆ 2 ಮಾರ್ಕ್ಸ್ ಸರ್. ಸರಿ. ಅಲ್ಲಿ ಕೆಲವು ಮಕ್ಳು ಏನ್ ಮಾಡ್ತಾರೆ, ಈ ಕ್ಲೋರೋಮಿಥೇನ್ ಬರೀತಾರೆ. 2 ಮಾರ್ಕ್ಸ್ ಕೇಳಿರೋದ್ರಿಂದ ಅಲ್ಲಿ ಕೆಳಗಡೆ ಅದ್ರ ಹೆಸರು ಬರೀಬೇಕು. ಆ ಸ್ಟ್ರಕ್ಚರ್ನ ಬಿಡಿಸಿ ಕೆಳಗಡೆ ಹೆಸರು ಬರೆದ್ರೆ 2 ಮಾರ್ಕ್ಸ್ ಸಿಕ್ಬಿಡುತ್ತೆ ಸರ್. ಪದಗಳಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ ಸರ್. ಬರೀ ಸ್ಟ್ರಕ್ಚರ್ ಬಿಡಿಸಿ ಕೆಳಗಡೆ ಹೆಸರು, ಅದನ್ನ ಸೆಲ್ಫ್ ರೆಫ್ಲೆಕ್ಟರಿ ರಿಯಾಕ್ಷನ್ ಅಂತ ಕರೀತಾರೆ. ಅಷ್ಟು ಬರೆದ್ರೆ 2 ಮಾರ್ಕ್ಸ್ ಸಿಕ್ಬಿಡುತ್ತೆ ಸರ್. ಈಗ ಪಾರ್ಟ್ ಸಿಗೆ ಬರೋದ್ರೆ 3 ಅಂಕದ ಪ್ರಶ್ನೆಗಳು 2 ಭಾಗ 4 ಇದೆ. ಯಾವ್ದಾದ್ರು ಒಂದೊಂದು ಪ್ರಶ್ನೆಗಳು ತಗೊಂಡು ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಕಾಮನ್ ಆಗಿ ಬರೋದು ಇದರಲ್ಲಿ VBT ವೆಲೆನ್ಸ್ ಬಾಂಡ್ ಥಿಯರಿ ಮೇಲೆ ಕ್ವಶನ್ಸ್ಗಳು ಸರ್. ಸೊ ಇದರಲ್ಲಿ ಸುಮಾರು ಮಕ್ಳು ಏನ್ ಮಾಡ್ತಾರೆ, ಈಸಿ ಸ್ಕೋರ್ ಮಾಡೋಕ್ಕೆ ಕಾಮನ್ ಆಗಿದೆ ತಪ್ಪು ಮಾಡ್ಕೊಂಡ್ಬಿಡ್ತಾರೆ. ಲಿಗ್ಯಾಂಡ್ ಸ್ಟ್ರಾಂಗೋ ವೀಕೋ ಗಮನಿಸ್ಕೋಬೇಕು ಸರ್. ಓಕೆ. ಅಲ್ಲಿ ಫಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಆಮೇಲೆ ಅದಕ್ಕೆ ವೀಕ್ ಲಿಗಂಡ್ ಸ್ಟ್ರಾಂಗ್ ಲಿಗಂಡ್ ಅದೊಂದು ಪಾಯಿಂಟ್ ಮೆನ್ಷನ್ ಮಾಡಿ ಪೇರಿಂಗ್ ಆಗುತ್ತೋ ಇಲ್ವೋ. ಫಸ್ಟ್ ಮೆಟಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಂತವಾಗಿ 3 ಮಾರ್ಕ್ಸ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಮೆಟಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು, ಅದ್ರ ಅಯಾನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಆಮೇಲೆ ಇಲ್ಲಿ ಕೊಟ್ಟಿರೋ ಲಿಗಂಡ್ ಸ್ಟ್ರಾಂಗ್ ಲಿಗಂಡ್ ವೀಕ್ ಲಿಗಂಡ್ 2 ಅಂಶ ಆಯ್ತಾ ಸರ್. ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು, ಲಿಗಂಡ್ ಸ್ಟ್ರಾಂಗೋ ವೀಕೋ, ಆ 2 ಅಂಶ ಬರೆದ್ರೆ 1 ಮಾರ್ಕ್. ಆಮೇಲೆ ಪೇರಿಂಗ್ ಆಗುತ್ತೋ ಇಲ್ವೋ ಅಂತ ಬರೀತಾರೆ ಸರ್. ಪೇರಿಂಗ್ ಆದ್ಮೇಲೆ ರಿಅರೇಂಜ್ ಆಗಿರೋ ಒಂದು ಹೈಬ್ರಿಡೇಷನ್ ಬರೀತಾರೆ, ಅದಕ್ಕೆ 1 ಮಾರ್ಕ್ ಸರ್. ಕೊನೆಗೆ ಇದು ಯಾವ ಹೈಬ್ರಿಡೇಷನ್ 3 ಪಾಯಿಂಟ್ಸ್ ಬರೀತಾರೆ. ಹೈಬ್ರಿಡೇಷನ್ ಯಾವುದು, sp3d2 d2sp3 ಜಾಮಿಟ್ರಿ ಆಕ್ಟಾಹೆಡ್ರಲ್, ಕೋಆರ್ಡಿನೇಷನ್ ನಂಬರ್ 6. ಆ 3 ಅಂಶ ಬಂದರೆ 1 ಮಾರ್ಕ್ ಸರ್. ಸೊ ಇಲ್ಲಿ 6 ಅಂಶಕ್ಕೆ 3 ಮಾರ್ಕ್ಸ್ 6.3 ಮಾರ್ಕ್ಸ್. ಬಟ್ ಇಲ್ಲಿ ಹಾಫ್ ಮಾರ್ಕ್ಸ್ ಎಲ್ಲೂ ಇಲ್ಲ ಸರ್. ಹಾಫ್ ಮಾರ್ಕ್ಸ್ ಇಲ್ಲ ಸರ್. 1 ಮಾರ್ಕ್ ಅಥವಾ 0. ಹಾಗಾಗಿ ಫಸ್ಟ್ ವಿದ್ಯಾರ್ಥಿ ಬರೆದಿರ್ತಾನೆ ಒಂಚೂರು ಅರ್ಧ ಅದು ತುಂಬ ಸುಲಭ ಇದೆ. ಹಾಗಾಗಿ 1 ಮಾರ್ಕ್ ಆ ಥರ ಆಗ್ಬಿಡುತ್ತೆ ಸರ್. ಫಸ್ಟ್ ಹೇಳ್ದಂಗೆ ಮೆಟಲ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಯೊಂದು ಬರೆದ್ಬಿಟ್ಟು ಬಾಕ್ಸಲ್ಲಿ ತೋರಿಸ್ಬಿಟ್ಟು ಈಗ ಫ್ಲೋರಿನ್ ಇಟ್ ಇಸ್ ಎ ವೀಕ್ ಲಿಗ್ಯಾಂಡ್, ಸೊ ಪೇರಿಂಗ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್. ಆ 2 ಅಂಶಕ್ಕೆ 1 ಮಾರ್ಕ್. ಆಮೇಲೆ ಪೇರಿಂಗ್ ಆಗಿಲ್ಲ ಅಂದ್ಬಿಟ್ಟು ಒಂದು ಬಾಕ್ಸ್ ಬರೆದು ತೋರಿಸ್ತಾರೆ ಸರ್. ಲಿಗ್ಯಾಂಡಿಂದ ಎಷ್ಟು ಎಲೆಕ್ಟ್ರಾನ್ ಹೋಗ್ತಿದೆ, 6 ಲಿಗ್ಯಾಂಡ್ ಇದೆ, ಒಂದು ಲಿಗ್ಯಾಂಡ್ 2 ಎಲೆಕ್ಟ್ರಾನ್ ಮಾಡುತ್ತೆ. 6 ಇಂದ 12 ಎಲೆಕ್ಟ್ರಾನ್ಸ್ ತೋರಿಸ್ಬೇಕು, XX ಅಂತ ಹಾಕಿ ತೋರಿಸ್ಬೇಕು. ಅದಕ್ಕೆ 1 ಮಾರ್ಕ್ ಸಿಗುತ್ತೆ. ಇನ್ನೊಂದು ಮಾರ್ಕ್ ಕೊನೆಯಲ್ಲಿ ಸಾರಾಂಶ ಬರೀತಾರೆ. ಇದು sp3d2 ಹೈಬ್ರಿಡೇಷನ್ ಅಥವಾ d2sp3 ಹೈಬ್ರಿಡೇಷನ್, ಸ್ಟ್ರಕ್ಚರ್ ಆಕ್ಟಾಹೆಡ್ರಲ್, ಆಮೇಲೆ ಇದು ಕೋಆರ್ಡಿನೇಷನ್ ನಂಬರ್ 6, ಇದು ಪ್ಯಾರಾಮ್ಯಾಗ್ನೆಟಿಕ್. ಈ ಅಂಶಕ್ಕೆ 1 ಮಾರ್ಕ್ ಇರುತ್ತೆ ಸರ್. ಈಸಿಯಾಗಿ ಅಲ್ಲಿ ಕೂಡ ಮಾಡ್ಕೊಂಡು ಹೋಗ್ಬೋದು. ಇನ್ನೊಂದು ಪ್ರಶ್ನೆ 5ನೇ ಮೇಂದು ಯಾವ್ದಾದ್ರು 5ನೇ ಮೇಂದು ಸರ್ ನೋಡಿ 33ನೇ ಕ್ವಶನ್ ಸರ್. ಸ್ಟೇಟ್ ಎಂಡ್ರಿಸ್ ಲಾ ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಆನ್ ಅಪ್ಲಿಕೇಶನ್. ಎಂಡ್ರಿಸ್ ಲಾ ಏನ್ ಮಾಡ್ತಾವೆಲ್ಲ, ಎಂಡ್ರಿಸ್ ಲಾ ಸ್ಟೇಟ್ ಮಾಡಿ ಕಂಡೀಷನ್ ಮರ್ತ್ಬಿಡ್ತಾರೆ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಯಾವಾಗ ಲಾ ವ್ಯಕ್ತವಾಗುತ್ತೆ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಸಾಲಿಬಿಲಿಟಿ ಆಫ್ ಎ ಸೊಲ್ಯೂಷನ್ ಇಸ್ ಪ್ರಪೋರ್ಷನಲ್ ಟು ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ದಿ ಸರ್ಫೇಸ್ ಅಂತ ಒಂದು ಬರೀಬೇಕು. ಸೊ ಅದನ್ನ ಆ ಕಂಡೀಷನ್ ಮರ್ತ್ಬಿಡ್ತಾರೆ. ಅದು ಮರ್ತ್ರೆ ಮಾರ್ಕ್ಸ್ ಹೋಗ್ಬಿಡುತ್ತೆ. ಆ ಸ್ಟೇಟ್ಮೆಂಟಿಗೆ 1 ಮಾರ್ಕ್, ಇಕ್ವೇಷನ್ ಬರೆಯೋದಕ್ಕೆ 1 ಮಾರ್ಕ್. ಅದರ ಒಂದು ಅಪ್ಲಿಕೇಶನ್ ಟೆಕ್ಸ್ಟ್ ಬುಕ್ ಅಲ್ಲಿ 3 ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದರ 1 ಬರೆದ್ರೂ ಮಾರ್ಕ್ಸ್ ಸಿಕ್ಬಿಡುತ್ತೆ. ಮತ್ತೆ 31ನೇ ಕ್ವಶನ್ ಅಲ್ಲಿ ವಾಟ್ ಈಸ್ ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಇದೆ. ಬರೀ ಡೆಫಿನೇಷನ್ ಕೊಲಿಷನ್ ಫ್ರೀಕ್ವೆನ್ಸಿ ಪದ ಬರೆದ್ರು ಸಾಕು. ಕೊಲಿಷನ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ 1 ಮಾರ್ಕ್. 2 ಕ್ರೈಟೀರಿಯಾ ಅವರು ಬರೀ ಮೆನ್ಷನ್ ಮಾಡಿದ್ರೆ ಸಾಕು ಸರ್. ಒಂದು ಪ್ರಾಪರ್ ಓರಿಯಂಟೇಷನ್, ಸಫಿಷಿಯಂಟ್ ಕೈನೆಟಿಕ್ ಎನರ್ಜಿ. ಮೊದಲೇ ನಾವೆಲ್ಲ ಬರೀಬೇಕಾದ್ರೆ ದ 2 ಮೇನ್ ಕ್ರೈಟೀರಿಯಾ ಆರ್ ಸೋ ಅಂಡ್ ಸೋ ಅಂತ ಬರೆದ್ಬಿಟ್ಟು ಅವೆರಡು ಅಂಡರ್ಲೈನ್ ಮಾಡ್ತಿದ್ವಿ. ಹೌದು. ಈಗ ಬರೀ ಅವ್ 2 ಪಾಯಿಂಟ್ ನಮಗೆ ಕಣ್ಣಿಗೆ ಕಾಣಿಸೋರು ಸಾಕು, ಮೆನ್ಷನ್ ಮಾಡಿದ್ರೆ ಸಾಕು, ಮಾರ್ಕ್ಸ್ ಸಿಗುತ್ತೆ. ಬಟ್ ಮಕ್ಕಳು ಆ ಥರ ಬರೆದು ಆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಕೀ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಿದ್ರೆ ಜಾಸ್ತಿ ಹೈಲೈಟ್ ಆಗುತ್ತೆ, ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಅವ್ರಿಗೆ. ಸೊ ಮಿಸ್ ಮಾರ್ಕ್ಸ್ ಆಗೋದು ತಪ್ಪತ್ತೆ ಅಲ್ವಾ. ಪಾರ್ಟ್ ಡಿ 5 ಅಂಕದ ಪ್ರಶ್ನೆ ಯಾವ್ದಾದ್ರು ಒಂದು ಪ್ರಶ್ನೆ ತಗೊಬಿಡಿ, ಸಮಯ ಕೂಡ ಇಲ್ಲ. ಈಗ 36ನೇ ಕ್ವಶನ್ ಸರ್. ನಾನು ಹೇಳಿದ ಮೆಕಾನಿಸಮ್ 3 ಸ್ಟೆಪ್ ಬರೀಬೇಕು ಸರ್. ಅಲ್ಲಿ ಮಕ್ಕಳು ಎಕ್ಸ್ಪ್ಲೇನ್ ಮಾಡೋದಕ್ಕಾಗಿಲ್ಲ. ಇಲ್ಲಿ ಕೂಡ ನಾವು ವಿದ್ಯಾರ್ಥಿಗೆ ಹೇಳೋಣ 3+2 ಅಂತ ಡಿವೈಡ್ ಆಗಿರುತ್ತೆ ಮಾರ್ಕ್ಸ್ ಅಲ್ವಾ. ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮಗೆ ಫಸ್ಟ್ ಪಾರ್ಟ್ ಗೊತ್ತಿರುತ್ತೆ 3 ಅಂಕ ತಗೋಬಹುದು, ಇಲ್ಲ ಸೆಕೆಂಡ್ ಪಾರ್ಟ್ ಗೊತ್ತಿರುತ್ತೆ 2 ಅಂಕ ತಗೋಬಹುದು, ಇಲ್ಲ ಪೂರ್ತಿ ಬರೀಬದ್ರು 5 ಅಂಕ ಸಿಗುತ್ತೆ. ನನಗೆ ಅದು ಗೊತ್ತಿಲ್ಲ, ಅಯ್ಯೋ ಮಿಸ್ ಆಗ್ಬಿಡುತ್ತಲ್ಲ, ಪೂರ್ತಿ ಹೋಯ್ತಲ್ಲ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗಲೇ ಕೂಡ ಅದು ಡಿಕ್ಲೇರ್ ಆಗ್ಬಿಟ್ಟಿದೆ 3+2 ಅಂತ ಹೇಳಿ ಡಿವೈಡ್ ಮಾಡ್ಬಿಟ್ಟಿದ್ದಾರೆ ಸರ್. ಹೇಳಿ ಸರ್. ಈಗ 3 ಸ್ಟೆಪ್ ಬರೀಬೇಕು ಸರ್. ಅವರು 3 ಸ್ಟೆಪ್ ಎಕ್ಸ್ಪ್ಲೇನ್ ಬೇಕಾಗಿಲ್ಲ. 3 ಸ್ಟೆಪ್ ಎಥನಾಲ್, ಟಾಕ್ಸಿಮಿಥೇನ್. ಸೊ ರಿಯಾಕ್ಟೆಂಟ್ ಅಲ್ಲೇ ಕೊಟ್ಬಿಟ್ಟೇನೆ ಎಥನಾಲ್. ಸೊ ಮೊದಲನೇ ಸ್ಟೆಪ್ ಅಲ್ಲಿ ಎಥನಾಲ್ ತಗೋಬೇಕು. ಕಂಡೀಷನ್ ಟೆಂಪರೇಚರ್ ಅವರೇ ಕೊಟ್ಬಿಟ್ಟಿದೆ ಸರ್. ಆರೋ ಮಾರ್ಕ್ ಮೇಲೆ 413 ಕೆಲ್ವಿನ್ ಹಾಕೋಬೇಕು ಸರ್.
ಹಾಕೊಂಬಿಟ್ಟು ಎಥನಾಲ್ ಮೊದಲು ಸ್ಟ್ರಕ್ಚರ್ ಬಿಡಿಸ್ಬೇಕು ಅಂತ ಇತ್ತು. ಲಾಸ್ಟ್ ನಮ್ಮ KCB ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಗಿರೀಶ್ ಸರ್ ಅವರು ಒಂದು ಮಂಡನೆ ಮಾಡಿದ್ರು. ಅದರಲ್ಲಿ ಎಥನಾಲ್ನ ಬರೀ ಫಾರ್ಮುಲಾ ಬರೆದು ಅದಕ್ಕೆ ಪ್ಲಸ್ ಚಾರ್ಜ್ ಹಾಕಿದ್ರು ಕೂಡ ಮಾರ್ಕ್ಸ್ ಸಿಗುವಾಗೆ ಸ್ಕೀಮ್ ಮಾಡಿದ್ರು ಲಾಸ್ಟ್ ಇಯರಿಂದ. ಸೊ ಎಥನಾಲ್ ಬರೀ C2H5OH ಸ್ಟ್ರಕ್ಚರ್ ಬಿಡಿಸೋ ಸಿಟಿ ಇಲ್ಲ, ಬರೀ ಫಾರ್ಮುಲಾ ಬರೆದ್ರು ಎಥನಾಲ್ ಆರೋ ಮಾರ್ಕ್ H+, C2H5OH2 ಟ್ವೈಸ್ ಪ್ಲಸ್ ಅಂತ ಬರೀಬೇಕು ಸರ್. ಆ ಪ್ಲಸ್ ಮೊದಲೇ ಸ್ಟೆಪ್ಪಲ್ಲಿ ಮಿಸ್ ಮಾಡ್ಬಿಡ್ತಾರೆ. ಈ 3 ಸ್ಟೆಪ್ಪಲ್ಲೂ ಪ್ಲಸ್ ಚಾರ್ಜ್ ಬರುತ್ತೆ ಸರ್. ಮೊದಲನೇ ಸ್ಟೆಪ್ಪಲ್ಲಿ ಪ್ಲಸ್ ಚಾರ್ಜ್ ಮಿಸ್ ಆಯ್ತು ಅಂದರೆ 2ನೇ ಸ್ಟೆಪ್ಪಲ್ಲಿ ಹಾಕೋದಿಲ್ಲ, 2ನೇ ಸ್ಟೆಪ್ಪಲ್ಲಿ ಹಾಕಿದ್ರೆ ಮತ್ತೆ 3ನೇ ಸ್ಟೆಪ್ಪಲ್ಲಿ ಹಾಕೋದಿಲ್ಲ, 3 ಸ್ಟೆಪ್ಪು 0 ಆಗ್ಬಿಡುತ್ತೆ. ಸೊ ಈಸಿಯಾಗಿ ಗಳಿಸೋ 3 ಅಂಕನ ಈಸಿಯಾಗಿ ಕಳ್ಕೊಂಡ್ಬಿಡ್ತಾರೆ ಸರ್. ಆಗಲೇ ಕೂಡ ಹೇಳಿದ್ವಿ ಪ್ಲಸ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ, ಅದು ನೀವು ಗಮನಿಸ್ಕೋಬೇಕು ಅಂತ. ಚಾರ್ಜ್ ಹಾಕೋದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ಇಲ್ಲಿ ಕ್ವಶನ್ ಅಲ್ಲೇ ರಿಯಾಕ್ಟೆಂಟ್ ಕೊಟ್ಟಿದ್ದಾನೆ, ಫೈನಲ್ ಪ್ರಾಡಕ್ಟ್ ಕೊಟ್ಬಿಟ್ಟಿದ್ದಾನೆ ಸರ್. ಮಧ್ಯ ಬರೋ 3 ಅಂಶ ಬರ್ಕೊಬೇಕು ಸರ್ ಅಷ್ಟೇ. ಎಥನಾಲ್ C2H5OH ಇಂದ H+ ಹಾಕಿದ್ರೆ ಟೆಂಪರೇಚರ್ ಕೊಟ್ಟಿದ್ದಾರೆ 413, C2H5OH2 ಟ್ವೈಸ್. ಈ 2ನೇ ಸ್ಟೆಪ್ಪಲ್ಲಿ C2H5OH2 ಟ್ವೈಸಿಗೆ ಇನ್ನೊಂದು ಎಥನಾಲ್ ಆ್ಯಡ್ ಮಾಡೋದು ತೋರಿಸ್ಬೇಕು, ಅದು 2ನೇ ಸ್ಟೆಪ್ ಆಗುತ್ತೆ. ಇನ್ನೊಂದು ಫೈನಲ್ ಸ್ಟೆಪ್ ವಾಟರ್ ರಿಮೂವ್ ಆಗೋದು, ಅದನ್ನು ತೋರಿಸಿದ್ರೆ 3 ಸ್ಟೆಪ್ ಬರುತ್ತೆ ಸರ್. ಅಲ್ಲಿ ಬರ್ಸಿರ್ತಾರೆ ಎಲ್ಲ ನೋಟ್ಸಲ್ಲೂ ಕನಿಷ್ಠ ಫಾರ್ಮುಲಾ ಬರೆದು ಎಲ್ಲೆಲ್ಲಿ ಪ್ಲಸ್ ಚಾರ್ಜ್, ಎಲ್ಲೆಲ್ಲಿ ಡಬಲ್ ಆರೋ ಮಾರ್ಕು, ರಿವರ್ಸಿಬಲ್ ರಿಯಾಕ್ಷನ್, ಸ್ಲೋ ಸ್ಟೆಪ್ಪು ಅದನ್ನು ಮೆನ್ಷನ್ ಮಾಡಬೇಕು. ಇದರಲ್ಲಿ 3 ಮೆಕಾನಿಸಮ್ ಅಲ್ಲಿ ಯಾವುದೋ ಒಂದು ಸ್ಟೆಪ್ ಸ್ಲೋ ಸ್ಟೆಪ್ ಇರುತ್ತೆ, ಅದನ್ನು ಬರೆಯೋದಿಲ್ಲ ಮಕ್ಕಳು. ಸ್ಲೋ ಸ್ಟೆಪ್ ಅದನ್ನ ಸ್ವಲ್ಪ ಮೆನ್ಷನ್ ಮಾಡಿದ್ರೆ ಅವರಿಗೆ ಕಳ್ಕೊಳ್ಳೋಂಥ ಮಾರ್ಕ್ಸ್ ಸಿಕ್ಬಿಡುತ್ತೆ ಸರ್. ಸರಿ, ಓಕೆ. ಈಗ ಪಾರ್ಟಿ ಪ್ರಾಬ್ಲಮ್ ಅನ್ನೋಂಥದ್ದು ಪ್ರಾಬ್ಲಮ್ ಮಾಡ್ಕೊಂಬೇಡಿ, ಪ್ರಾಬ್ಲಮ್ ತುಂಬಾ ಸುಲಭ. ಆಗ್ಲೇ ಕೂಡ ಹೇಳಿದ್ರೆ ಸುಲಭ ಇದೆ. ಎವ್ರಿ ಪ್ರಾಬ್ಲಮ್ ಇಸ್ ಸೊಲ್ಯೂಷನ್. ಈ ಪ್ರಾಬ್ಲಮ್ ಸೊಲ್ಯೂಷನ್ ಇದೇ ಇರುತ್ತೆ ಸರ್. ಖಂಡಿತವಾಗ್ಲೂ. ಇಲ್ಲಿ ಸರ್ ಮೊದಲನೇ ಕ್ವಶನ್ ತುಂಬಾ ಸಿಂಪಲ್ ಆಗಿದೆ. ಈಗ ಇಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಕೊಟ್ಟಿದ್ದಾರೆ. ಸೊ T1 ಟೆಂಪ್ರೇಚರ್, T1 ಕೊಟ್ಟ ಡೇಟಾ ಬರ್ಕೋತೀವಿ. ಈ ಫಾರ್ಮುಲಾ ಏನು? ಡೆಲ್ಟಾ TB = KB × W2 × 1000 / M2 × W1. ಓಕೆ. ಸೊ ಈಗ ಫಾರ್ಮುಲಾ ಬರೀತೀವಿ ಸರ್. ಫಾರ್ಮುಲಾ ಬರೆಯೋದಕ್ಕೆ 1 ಮಾರ್ಕ್, ಕರೆಕ್ಟ್ ಫಾರ್ಮುಲಾ 1 ಮಾರ್ಕ್. ಇಲ್ಲಿ ಕೇಳಿರೋದು ಮಾಲಿಕ್ಯುಲರ್ ಮಾಸ್. M2 ಬಿಟ್ಟು ಮಿಕ್ಕಿದ್ದೆಲ್ಲ ಡೇಟಾಗಳನ್ನ ಹಾಕೊಳ್ಳೋದು ಸರ್. ಈಗ T1 ಕೊಟ್ಟಿದ್ದಾನೆ, T2 ಕೊಟ್ಟಿದ್ದಾನೆ, ಅವೆರಡು ಮೈನಸ್ ಮಾಡಿ ಡೆಲ್ಟಾ TB ಸಿಗುತ್ತೆ. ಡೆಲ್ಟಾ TB ವ್ಯಾಲ್ಯೂಗೆ ಅದನ್ನ ಹಾಕೊಳ್ಳೋದು ಸರ್. KB ವ್ಯಾಲ್ಯೂ ಇಲ್ಲೇ ಕೊಟ್ಬಿಟ್ಟಿದ್ದಾರೆ, ಆ KB ವ್ಯಾಲ್ಯೂ ಅಲ್ಲಿ ಹಾಕೊಳ್ಳೋದು ಸರ್. ಫಾರ್ಮುಲಾಗೆ 90 ಗ್ರಾಮ್ 1.80 ಗ್ರಾಮ್, W2 ಕೊಟ್ಟಿದ್ದಾರೆ, W1 ಕೊಟ್ಟಿದ್ದಾರೆ, ಅವೆರಡನ್ನ ಅಲ್ಲಿ ಹಾಕೊಳ್ಳೋದು ಸರ್. M2 ಒಂದು ಖಾಲಿ ಬಿಟ್ಕೊಳ್ಳೋದು ಸರ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 1 ಮಾರ್ಕು ಸರ್. ಫಾರ್ಮುಲಾ ಹಾಕಿರೋ 1 ಮಾರ್ಕು, ಅದು ವ್ಯಾಲ್ಯೂಸ್ ಅಲ್ಲಿ ಹಾಕಿರೋ 1 ಮಾರ್ಕು. ಈ ಎಕ್ಸಾಮ್ಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋ ಇದೆ ಸರ್. CET ಇದಕ್ಕೆಲ್ಲ ಎಕ್ಸಾಮ್ಗೆ ಅಲೋ ಇಲ್ಲ, ಬಟ್ ಬೋರ್ಡ್ ಎಕ್ಸಾಮ್ಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋ ಇದೆ. ಕ್ಯಾಲ್ಕುಲೇಟರ್ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡು ಫೈನಲ್ ಆನ್ಸರ್ ಬರುತ್ತೆ. ಫೈನಲ್ ಆನ್ಸರ್ ಅವಾಗಲೇ ಹೇಳಿದೆ. ಇಲ್ಲೊಂಚೂರು ಪ್ರಜ್ಞೆ ತಪ್ಪಿಡ್ತಾರೆ ಮಕ್ಕಳು. ಮಾಲಿಕ್ಯುಲರ್ ಮಾಸ್ ಅಂತ ಕೇಳಿದ್ದಾರೆ, ಅದರ ಕರೆಕ್ಟ್ SI ಯೂನಿಟ್ ಬರೀಬೇಕು, ಗ್ರಾಮ್ ಪರ್ ಮೋಲ್ ಅಂತ. ಆನ್ಸರ್ ಎಷ್ಟು ಬರುತ್ತೆ ಅದಕ್ಕೆ ಗ್ರಾಮ್ ಪರ್ ಮೋಲ್. ಈ 3 ಸ್ಟೆಪ್ಪಲ್ಲಿ 3 ಮಾರ್ಕ್ಸ್ ಈಸಿಯಾಗಿ ತೊಗೊಂಡ್ಬಿಡುವ ಸರ್. ಫಾರ್ಮುಲಾ 1 ಮಾರ್ಕು ಇಲ್ಲೇ ಕೊಟ್ಟಿದ್ದಾರೆ, ಎಲ್ಲ ವ್ಯಾಲ್ಯೂಸ್ ಇಲ್ಲೇ ಕೊಟ್ಟಿದ್ದಾರೆ ಸರ್. ಇದನ್ನ ಆರಿಸಿ ಆ ಜಾಗ ಕೂರಿಸ್ಬಿಟ್ರೆ ಅದಕ್ಕೆ 1 ಮಾರ್ಕ್ ಸಿಕ್ಬಿಡುತ್ತೆ ಸರ್. ಮ್ಯಾಚ್ ದ ಫಾಲೋಯಿಂಗ್ ತರ ಕೊಟ್ಟಿದ್ದ ತಗೊಂಡೋಗಿ ಕೂರಿಸ್ಬಿಟ್ರೆ 1 ಮಾರ್ಕ್ಸ್ ಸರ್. ಕೊನೆಗೆ ಕ್ಯಾಲ್ಕುಲೇಟರಲ್ಲಿ ಸಿಂಪ್ಲಿಫೈ ಮಾಡ್ಬಿಟ್ಟು ಅದಕ್ಕೆ ಆನ್ಸರ್ ಇದು ಕರೆಕ್ಟ್ ಯೂನಿಟ್ 1 ಮಾರ್ಕ್. ಆ ಕೊನೆ 1 ಮಾರ್ಕ್ ಸುಮಾರು ಜನ ಮಿಸ್ ಮಾಡ್ಕೊಂಡ್ಬಿಡ್ತಾರೆ. 2 ಮಾರ್ಕ್ಸ್ ಸಿಕ್ಬಿಡುತ್ತೆ, ಕೊನೆ ಮಾರ್ಕ್ಸ್ ಮಿಸ್ ಮಾಡ್ಬಿಡ್ತಾರೆ. ಸ್ವಲ್ಪ ಅಲ್ಲಿ ಈಸಿಯಾಗಿ ಮಾಡ್ಕೊಂಡ್ರೆ ಫುಲ್ ಮಾರ್ಕ್ಸ್ ಸಿಕ್ಬಿಡುತ್ತೆ ಸರ್. ಫುಲ್ ಮಾರ್ಕ್ಸ್ ಸಿಗುತ್ತೆ. ಭಾಳ ಸುಲಭವಾಗಿ ಹೇಳಿದ್ರಿ ಶುಭಂಕರ್ ಅವರೇ. ಏನಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು 70 ಅಂಕಕ್ಕೆ ಬರೀಬೇಕು. 3 ಗಂಟೆಯ ಕಾಲಾವಕಾಶದಲ್ಲಿ 2.25 ಗಂಟೆ ಬರೀಬೇಕಾಗುತ್ತೆ. ಮೊದಲು 1/4 ಗಂಟೆ ಓದ್ಲಿಕ್ಕೆ ಅವಕಾಶ ಕ್ಲೀನಾಗಿ ನೋಡ್ಕೋಬೇಕು. ನನಗೆ ಯಾವ್ದು ಗೊತ್ತು, ಏನು ಮಾಡ್ಬೋದು, ಏನು ಎಷ್ಟು ಬರೀಬೋದು ಅಂತ ಗೊತ್ತಿರೋದೆಲ್ಲ ಮೊದಲು ಬರ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ನಿಧಾನಕ್ಕೆ ಗೊತ್ತಿಲ್ಲದಿರೋದನ್ನ ಯೋಚನೆ ಮಾಡ್ತಾ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಬಹಳಷ್ಟು ಸುಲಭವಾಗಿ ಹೇಳಿದ್ರಿ, ವಿದ್ಯಾರ್ಥಿಗಳು ಇನ್ನೂ ಕಾಲ ಮಿಂಚಿಲ್ಲ. ಒಂದು ದಿನ ಆದರೂ ಕೂಡ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೂ ನೀವು ಆಗಲೇ ಕೂಡ ಹೇಳಿದ್ರಿ, ಏನು ಈ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಗಳನ್ನೆಲ್ಲ ಬರೆದು ಅಭ್ಯಾಸ ಮಾಡಬೇಕು. ಮ್ಯಾಥಮೆಟಿಕ್ಸ್ ಥರ ಬರೆದು ಅಭ್ಯಾಸ ಮಾಡಬೇಕು. ಓದ್ತೀನಿ ಅಂದ್ರೆ ಆಗೋದಿಲ್ಲ, ತಲೆ ಕೂರೋದಿಲ್ಲ. ಬರೆದಷ್ಟು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ, ಆದರೆ ಬಾಯ್ಪಾಟ್ ಮಾಡಬೇಡಿ ಅಂತ ಹೇಳ್ತೀವಿ. ಬಾಯ್ಪಾಟ್ ಮಾಡೋದು ಬೇಡ, ಬಾಯ್ಪಾಟ್ ಮಾಡಿದ್ರೆ ಮರ್ತೋಗ್ಬಿಡುತ್ತೆ, ಟೆನ್ಷನ್. ಆ ಉದ್ದೇಶಕ್ಕೆ ನೀವು ಬರೆದು ಅಭ್ಯಾಸ ಮಾಡಿದಾಗ ತಲೆ ಕೂತಿರುತ್ತೆ. ಇಲ್ಲ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಈಗಲೂ ಕೂಡ ನಿಮ್ಮ ಶಿಕ್ಷಕರ ಹತ್ರ ಇಲ್ಲ ಉಪನ್ಯಾಸಕರ ಹತ್ರ ಕೇಳಿ ತಿಳ್ಕೊಳ್ಳಿ, ಏನು ಸಮಸ್ಯೆ ಇದೆ, ಏನು ಡೌಟ್ ಇದೆ ಅಂತೇಳಿ. ಈಗ ನಿಮ್ಮ ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಹೇಳಿಕ್ಕೆ ಬಯಸ್ತೀರಿ, ಎಕ್ಸಾಮ್ ಬರೀತಾ ಇರುವ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಎಕ್ಸಾಮ್ನ? ಸರ್, ಮೊದಲನೇದಾಗಿ ಈಗ ಆಲ್ರೆಡಿ 2 ಪ್ರಿಪರೇಟರಿ ಎಕ್ಸಾಮ್ ಆಗಿದೆ, 3 ಮಾಡಲ್ ಪೇಪರ್ ಇದೆ. ಹೋದ ವರ್ಷದ 3 ಎಕ್ಸಾಮು, 3 ಮಾಡಲ್ ಪೇಪರು, ಒಂದು 11 ಪೇಪರ್ ಸಿಗುತ್ತೆ ಸರ್. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ಬರುವಂಥ ಕಾಮನ್ ಕ್ವಶನ್ಸ್ಗಳು, ಪ್ರಾಬ್ಲಮ್ಸು, ಇಷ್ಟು ಪ್ರಾಬ್ಲಮ್ಸಲ್ಲಿ 2 ಪ್ರಾಬ್ಲಮ್ ರಿಪೀಟ್ ಆಗೇ ಆಗುತ್ತಲ್ಲ ಸರ್. ಅದೊಂದು ಅಟ್ಲೀಸ್ಟ್ ಒಂದು 50 ಮಾರ್ಕ್ಸ್ಗಷ್ಟಾದ್ರು ಕ್ವಶನ್ಸ್ ಬರ್ಬೋದೇನೋ. ಅಭ್ಯಾಸ ಮಾಡಿ ಇಷ್ಟು ಕ್ವಶನ್ಸನ್ನು, 11 ಮಾರ್ಕ್ಸನ್ನು. ಮತ್ತು ಇದನ್ನು ದಯವಿಟ್ಟು ಈಗ ಡಿಸ್ಟ್ರಾಕ್ಷನ್ ಕಮ್ಮಿ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಓದಿದ್ದನ್ನ ರಿವಿಷನ್ ಟೈಮ್ ಕೊಟ್ಕೊಳ್ಳಿ. ಈಗ ಏನೊಂದು 20 ದಿನಗಳು ಸಿಗುತ್ತೆ, 15-20 ದಿವಸ ಚೆನ್ನಾಗಿ ಸ್ಪೆಂಡ್ ಮಾಡ್ಕೊಳ್ಳಿ. ಪ್ರೀವಿಯಸ್ ಡೇ ಸ್ವಲ್ಪ ರಿವೈಸ್ ಮಾಡ್ಕೊಳ್ಳಿ. 70 out of 70 ಸ್ಕೋರ್ ಮಾಡ್ಕೊಂಡು ಟೆಕ್ಸ್ಟ್ ಬುಕ್ನ 9 to 9 ಓದ್ಕೊಳ್ಳಿ. ಸ್ವಲ್ಪ ಕಷ್ಟ ಆಗ್ತಿದೆ ಕೆಮಿಸ್ಟ್ರಿ ಅನ್ನೋರು ಚೆನ್ನಾಗಿ ನಿಮ್ಮ ಶಿಕ್ಷಕರಲ್ಲಿಂದ ಮೋಸ್ಟ್ ಪ್ರಾಬಲ್ ಕ್ವಶನ್ಸ್ಗಳು, ನೋಟ್ಸ್ಗಳು ಮತ್ತು ಮಾಡಲ್ ಪೇಪರ್ಸ್ಗಳು, ಹಳೆ ಕ್ವಶನ್ ಪೇಪರ್ಸ್ಗಳು, ಸ್ವಲ್ಪ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಗ್ಯಾರಂಟಿ ಈ ಬಾರಿ ನಮ್ಮ ಮೈಸೂರು ಒಂದೆಲ್ಲ ಇಡೀ ಸ್ಟೇಟಲ್ಲಿ
ಕೆಮಿಸ್ಟ್ರಿ 100 ಅಂಕ ಪರ್ಸೆಂಟೇಜ್ ಬರಲಿ ಅಂತ ಎಲ್ಲ ಈಗ ಕೇಳ್ತಿರೋಂಥ ಎಲ್ಲರಿಗೂ ಈ ವರ್ಷ ಸೆಕೆಂಡ್ PUC ಎಕ್ಸಾಮ್ ಬರೀತಾರೋ ಎಲ್ಲರೂ ಕೂಡ ಪಾಸ್ ಆಗಲಿ, ಈ ಬಾರಿ 100% ಬರಲಿ, ಒಂದು ರೆಕಾರ್ಡ್ ಆಗಲಿ ಅಂತ ವಿಶ್ ಮಾಡ್ತೀನಿ ಎಲ್ರಿಗೂ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ವಿದ್ಯಾರ್ಥಿಗಳೇ ನಿಮ್ಮ ದೂರವಾಣಿ ನಂಬರ್ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ. ಏನಾದರೂ ಅನುಮಾನಗಳಿದ್ದು ಅಂಥೇಳಿ ನಿಮ್ಮನ್ನು ಸಂಪರ್ಕ ಮಾಡಿ ಕೂಡ ಬಗೆಹರಿಸ್ಕೋತಾರೆ ಅಂತ ಹೇಳಿ ತಮ್ಮ ನಂಬರ್ ಹೇಳಿ ಶುಭಕರ್ ಅವರೇ. ಸರ್ ನಂಬರು 9742728215. ಓಕೆ, ಇದು ನಮ್ಮ ಡಾಕ್ಟರ್ ಶುಭಕರ್ ಅವರ ನಂಬರು 9742728215. 9742727815. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಅನುಮಾನಗಳನ್ನು ಬಗೆಹರಿಸ್ಕೋಬಹುದು. ಆದರೆ ಕೆಲಸದ ಸಮಯನ ಬಿಟ್ಟು ಸಂಜೆ ಹೊತ್ತು 5 ಗಂಟೆ ನಂತರ ಹಾಗೂ ಅವರ ವೈಯಕ್ತಿಕ ಸಮಯಕ್ಕೂ ಬೆಲೆ ಕೊಡಿ ಅಂತ ಹೇಳಿ 5ರಿಂದ 7-8 ಗಂಟೆ ತನಕ ಮಾಡಿ ನಿಮ್ಮ ಅನುಮಾನವನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಕೆಮಿಸ್ಟ್ರಿ ವಿಚಾರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದೀರಿ. ನೀವಾಗಲೇ ಕೂಡ ಹೇಳಿದ್ರಿ, ಎಲ್ಲರೂ ಕೂಡ ಒಳ್ಳೆಯ ಅಂಕವನ್ನು ತಗೊಂಡು 100ಕ್ಕೆ 100% ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಪಾಸ್ ಆಗಲಿ ಅಂತ, ಅದೇ ಆಶಯ ಕೂಡ ನಮ್ಮದು ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಈ ಕಾರ್ಯಕ್ರಮ ಕೇಳ್ತಾ ಇದ್ದೆ, ತುಂಬ ಮಕ್ಕಳಿಗೆ ಮತ್ತು ಫ್ಯೂಚರ್ಗೆ ಒಳ್ಳೆಯದಾಗಲಿ ಅಂತ ನೀವು ಬಯಸ್ತಾ ಇದ್ದೀರಾ. ಒಳ್ಳೆ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಇದು. ಎಲ್ಲ ಮಕ್ಕಳು ಚೆನ್ನಾಗಿ ಬಳಸ್ಕೊಳ್ಳಿ ಈ ಕಾರ್ಯಕ್ರಮವನ್ನು. ಹಾಗಾಗಿ ಕೇಳ್ತಾ ನಿಮಗೆ ಅವಕಾಶ ಮಾಡಿಕೊಂಡು ನಿಮ್ಗೆ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಇದುವರೆಗೆ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಕೆಮಿಸ್ಟ್ರಿ ಅಂದರೆ ರಸಾಯನಶಾಸ್ತ್ರದ ಪುನರಾವರ್ತನೆ ಮಾಡಿದವರು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ರತ್ನಪುರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಸಾಯನಶಾಸ್ತ್ರ ಉಪನ್ಯಾಸಕರಾದ ಶುಭಕರ್. ಇವರೊಂದಿಗೆ ಭಾಗವಹಿಸಿದ್ದವರು ದಿಗ್ವಿಜಯ್ ಬಿ. ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು. ಇದು ಇಂದಿನ ಯುವವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.